ಅನುಭವವು ಎಂದು ವರದಿ ಬೋಧಿಪನೆ ಸದ್ಗುರುವು ಅಪ್ಪು ಅನ್ನುವ ಸ್ತೋತ್ರ ಆರಂಭವಾಗಿ ಮುಗಿಲಿಕ್ಕೆ ಬಂದಿದೆ. ನೋಡೋಣ ಏನೇನು ನಡೀತದೆ ಅಂತ. ಎನ್ನುವುದು ಸಹಜ ಅಂತ. 5 ನುಡಿ ಮುಗಿದವ. 6ನೇ ನುಡಿಯ ವಿಚಾರ. ಭ್ರಮೆಯಿಂದೆ ಜೀವನು ಆ ಭ್ರಮೆ ಮಿಥ್ಯೆ ಎಂದು ಕೇಳ. ಭ್ರಮೆಯೆಂದು ತಿಳಿದು ಅಂತರಾತ್ಮನ ಭ್ರಮೆ ತನ್ನೊಳು ಕೆಡೆ ತಾನೇ ಪರಮಾತ್ಮನು ಎಂದು ಇಂತು ಸುಮತಿ ಮೈತ್ರೇಯಿ ನೀನು ಅರಿವುದು. ಸುಮತಿ ಮೈತ್ರೇಯಿ ಸಂಬೋಧನ ಪ್ರಥಮ. ಸುಮತಿ, ಮತಿ ಅಂದ್ರೆ ಬುದ್ಧಿ. ದೃಶ್ಯತೆ ತ್ವಗ್ರಯ ಬುದ್ಧ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಎಂಬುವ ಉಪನಿಷತ್ ಪ್ರಮಾಣದಂತೆ ಗೂಢವಾದ ಶಾಸ್ತ್ರದ ಅರ್ಥವನ್ನು ತಿಳಿಯುವುದಕ್ಕಾಗಿ ಅತ್ಯಂತ ಶುದ್ಧವಾದ ಬುದ್ಧಿ ಬೇಕು ಅನ್ನುವುದು ಈ ಮೈತ್ರೇಯಿಗೆ ಸಂಬೋಧನ ಏನು ಮಾಡಿದ್ದಾರೆ ಗ್ರಂಥಕಾರರು, ಅದರಿಂದ ವೇದ್ಯವಾಗುವಂಥದ್ದು. ಅದಕ್ಕಂತಾರೆ ಭಾಳ ಸುಂದರವಾಗಿ ಸುಮತಿ ಮೈತ್ರೇಯಿ ನೀನು ಅರಿವುದು ಆಮೇಲೆ ಇಲ್ಲಿ ಕೇಳು. ಇದು ಈ ಮಾತು ಮತ್ತೆ ಮತ್ತೆ ಬರ್ತಾ ಇರ್ತದೋ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಕೇಳು, ಏಕಾಗ್ರವಾಗಿ ಕೇಳು ಅಂತ ಅದರ ಅಭಿಪ್ರಾಯ. ಏಕಾಗ್ರವಾಗಿ ಕೇಳಬೇಕಾದರೆ ಹೊರಗಿನ ಪದಾರ್ಥಗಳ ಚಿಂತನೆ ಇರಬಾರದು. ಹೊರಗಿನ ಅಂದರೆ ತನ್ನ ಸ್ವರೂಪಕ್ಕಿಂತಲೂ ಭಿನ್ನವಾಗಿರುವ ಪದಾರ್ಥಗಳ ಚಿಂತನೆ ಇರಬಾರದು. ಆವಾಗ ಏಕಾಗ್ರತೆ ಬರ್ತದೆ. ಇಲ್ಲ ಅಂದರೆ ಏಕಾಗ್ರತೆ ಬರೋದಿಲ್ಲ. ಅದು ಅಡ್ಡಾಡ್ತಿರ್ತದೆ, ಅಲ್ಗಾಡ್ತಿರ್ತದೆ. ಅಂತೂ ಅವರವರ ಸಾಧನೆಗಳಿಗೆ ಸಂಬಂಧಪಟ್ಟಂತೆ ಫಲಗಳು ದೊರೆಯುತ್ತವೆ ಅನ್ನುವುದನ್ನು ನೆನಪು ಮಾಡೋಣ. ಸುಮತಿ ಕೇಳ್ ಅಂದರು. ಸುಮತಿ ಮೈತ್ರೇಯಿ ಕೇಳ್ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಭ್ರಮೆಯಿಂದೇ ಜೀವನು ಇರಾವ ಒಬ್ಬ ಪರಮಾತ್ಮ. ಅದು ಅಖಂಡ ಚೈತನ್ಯ. ಪರಮಾತ್ಮ ತತ್ವ ಅಂದ್ರೆ ಅಖಂಡ ಚೈತನ್ಯ. ಆದ್ರೆ ಭ್ರಮೆ, ತಪ್ಪು ತಿಳುವಳಿಕೆ. ಭ್ರಮೆ ಯಾಕೆ ಬಂತು ಅಂತ ಕೇಳೋ ಹಾಗಿಲ್ಲ ಇಲ್ಲಿ. ಭ್ರಮೆ ಯಾಕೆ ಬಂತು, ಯಾವಾಗ ಬಂತು ಕೇಳಲಿಕ್ಕೆ ಅವಕಾಶವೇ ಇಲ್ಲ. ಏನಾರ ಒಂದು ವಸ್ತು ಇಟ್ಟು ಮರ್ತಿರ್ತೀವಿ ಅಂತ ಇಟ್ಕೊಳ್ರಿ. ದೃಷ್ಟಾಂತ, ಏನಾದರೂ ಒಂದು ವಸ್ತು ಇಟ್ಟು ಮರ್ತಿರ್ತೇವೆ, ಎಲ್ಲಿ ಇಟ್ಟಿದ್ದೇವೆ ಅನ್ನುವುದು ಸ್ವಲ್ಪ ಹೊತ್ತು ಸ್ಮೃತಿಯಲ್ಲಿರ್ತದೆ. ಮತ್ತೇನೇನೋ ಕಾರ್ಯದಲ್ಲಿ ತೊಡಗಿದಾಗ ಅದು ಮರೆತು ಹೋಗಿರ್ತದೆ. ಅದು ಈಗ ತಗೋಬೇಕು, ಅವಶ್ಯಕತೆ ಬಂದಿದೆ ಅದರ. ಮನುಷ್ಯ ಹುಡುಕಾಡ್ತಾ ಇದ್ದ. ಯಾಕೆ ಹುಡುಕಾಡ್ತಾ ಇದ್ದಾನಂದ್ರೆ ತಾನು ಇಟ್ಟಿರುವ ಪದಾರ್ಥ ಯಾವ ಸ್ಥಳದಲ್ಲಿ ಇದೆ ಅನ್ನುವುದು ಗೊತ್ತಿಲ್ಲದೆ ಇರುವುದರಿಂದ ಹುಡುಕಾಡ್ತಾ ಇದ್ದಾನೆ. ಇದಕ್ಕೆ ನೀವು ಲೋಕಾರೂಢಿ ಏನಂತೀರಿ? ಮರತ್ನಿ ಅಂತೀರಿ. ಯಾಕೆ ಮರತಿ? ಅಲ್ಲ, ಶಾಸ್ತ್ರಕಷ್ಟ ಪ್ರಶ್ನೆ ಮಾಡಬೇಡ್ರಿ. ಯಾಕೆ ಮರತಿ? ಮರೆಯುವುದಕ್ಕೆ ಕಾರಣ ಏನು ಹೇಳು. ಲೋಕದಲ್ಲಿ ಇರುವುದಲ್ಲ ಇದೆ. ನಾ ಹೇಳೋದು ಏನು ಶಾಸ್ತ್ರ ಅಲ್ಲಲ್ಲ. ಮರೆತು ಯಾಕೆ? ಆ ಮರೆಯುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ ಉತ್ತರ ಇಲ್ಲ. ಇಲ್ಲಿಯೇ ಉತ್ತರ ಇಲ್ಲ. ಮರೆವೆ ಎಂಬುದು ಇಲ್ಲವೇ ಇಲ್ಲ. ಶಾಸ್ತ್ರದ ಅಭಿಪ್ರಾಯದಿಂದ ಇಲ್ಲಿ ಮಾತಾಡಕತ್ತಿದೆ. ಇಲ್ಲದೆ ಇರುವ ಜಗತ್ತನ್ನು ಆರೋಪ ಮಾಡಿಕೊಂಡು ಶಾಸ್ತ್ರ ಆರಂಭ ಆಗೈತಿ. ಅದನ್ನು ನೆನಪಿಟ್ಕೊಳ್ರಿ. ಅದಕ್ಕಂದ್ರೆ ಇವರು ಭ್ರಮೆಯಿಂದೆ. ಭ್ರಮೆಯಿಂದೆ ಅಂದ್ರೆ ಅಜ್ಞಾನ.
ಬ್ರಹ್ಮ ಇವೆಲ್ಲ ಪರ್ಯಾಯ ಶಬ್ದ. ತಪ್ಪು ತಿಳುವಳಿಕೆ. ತಾನೂ ಅಲ್ಲದ ತನ್ನದು ಅಲ್ಲದ ಈ ಪಂಚಭೌತಿಕವಾದ ಶರೀರದಲ್ಲಿ ನಾನು ಅನ್ನುವ ಭಾವನೆ ಬರಲಿಕ್ಕೆ ಕಾರಣ ಏನು ಅಂದ್ರೆ ಒಂದಿಷ್ಟು ಮಾತು ಸೈಲ್ ಮಾಡೋಣ. ಅಜ್ಞಾನ. ಅಜ್ಞಾನವನ್ನೇ ಮರಿವೆ ಅಂತ ಕರಿತೇವೆ, ಭ್ರಮೆ ಅಂತ ಕರಿತೇವೆ, ತಪ್ಪು ತಿಳುವಳಿಕೆ ಅಂತ ಕರಿತೇವೆ. ಆಯಿತು, ತನ್ನನ್ನು ಮರೆತಿರುವುದೇ ಭ್ರಮೆ ಅನ್ರಿ, ಅಜ್ಞಾನ ಅನ್ರಿ, ಏನಂತೀರಿ ಅಂದದಕ್ಕೆ ನಿಮ್ಮ ಅಭಿಪ್ರಾಯದಿಂದ. ಭ್ರಮೆಯಿಂದೆ ಜೀವನು. ಪರಮಾತ್ಮನೇ ಹೋಗಿ ಏನಾದಂದ್ರೆ ಜೀವಾತ್ಮಾದ. ಜೀವಾತ್ಮಾದ ಆದಂಗಾಗ್ಯಾನ, ಆಗಿಲ್ಲ. ಜೀವಾತ್ಮಂಗಾಕ ನಾವು ಜೀವಾತ್ಮ ಆದಂಗಾಗಿದೆ. ಆದಂಗ ಆಗಿದೆ ಅಂದ್ರೆ ಅದು ಹೋಗ್ತದೆ ಒಂದಿನ ಅಂತ ಅಭಿಪ್ರಾಯ. ಒಂದು ವೇಳೆ ಅಂತ ಗಟ್ಟಿಯಾಗಿ ಇಟ್ಕೊಂಡ್ರಿ, ಗಟ್ಟಿಯಾಗಿ ಬಿಡ್ತು, ಹೋಗೋದಿಲ್ಲ ಅದು. ಜೀವಭಾವ ಬಂದಂತೆ ಆಗಿದೆ ಅಲ್ಲದೆ ಆತ್ಮತತ್ವದಲ್ಲಿ ಜೀವಭಾವಕ್ಕೆ ಅವಕಾಶವೇ ಇಲ್ಲ. ಅದಕ್ಕಂದ್ರು ಭ್ರಮೆಗಿಂದೆ ಜೀವನು. ಯಾವಾಗ ಜೀವಭಾವ ಬಂತಂದ್ರೆ ಅಲ್ಲಿ ನಾನು ಅನ್ನುವುದು ಸಹಜವಾಗಿ ಇದೆ. ನಾನು ಇದೆ ಅಂದಮೇಲೆ ಎದುರಿಗೆ ತೋರುವ ಜಗತ್ತು ಇದೆ. ಪೂರ್ವದಲ್ಲಿ ಬಂದ ಚಿಂತನೆ ಇದು, ಇದೇನು ಹೊಸದಲ್ಲ. ಹೇಳಿದ್ದೆ ಮತ್ತೆ ಮತ್ತೆ ನಡೆದಿದೆ ಅಂತ ಪೂರ್ವದಲ್ಲಿ ಚಿಂತನೆ ಮಾಡ್ಕೊಂಡು ಬಂದಿದ್ದೇವೆ. ನಾನು ಅನ್ಬೇಕಾದ್ರೆ ನೀನು ಇರಬೇಕು ಅಂತ ಚಿಂತನೆ ಇದ್ದೇ ಇದೆ. ನಾನು ಅನ್ನುವುದಕ್ಕೆ ಯಾವುದು ವಿಷಯ? ಜೀವಚೇತನ ವಿಷಯ. ನೀನು ಅನ್ನುವುದಕ್ಕೆ ಯಾವುದು ವಿಷಯ? ಜಗತ್ತು ವಿಷಯ. ಜಗತ್ತು ಮತ್ತು ನಾನು ಇವೆರಡು ವಿರುದ್ಧ ಪದಗಳು. ನಾನು ನೀನು, ನಾನು ನೀನು, ನೀನು ಇದ್ದಾಗ ನಾನು, ನಾನು ಇದ್ದಾಗ ನೀನು. ಇವೆರಡೂ ಇಲ್ಲ ಅಂದ್ರೆ ಕೇವಲ ಅಖಂಡ ಚೇತನ ಒಂದ ಉಳಿತದೆ. ಜೀವನು, ಇಲ್ಲಿ ಜೀವನು ಅಂದಾಗ ಜಗತ್ತನ್ನು ಕೂಡ ತಗೊಳ್ಬೇಕು ಅಂತ ಅಭಿಪ್ರಾಯ. ಆ ಭ್ರಮೆ ಮಿಥ್ಯೆಯು ಎಂದು. ಯಾವ ಭ್ರಮೆ? ತೋರುವ ಜಗತ್ತು ಸತ್ಯವೆನ್ನುವ, ನಾನು ಜೀವಾತ್ಮನು ಸತ್ಯವೆನ್ನುವ ಭ್ರಮೆ. ಎರಡು ಕೂಡಿಸೋನು ಇಲ್ಲಿ. ಆ ಭ್ರಮೆ ಮಿಥ್ಯೆಯು. ಮಿಥ್ಯೆ, ಮಿಥ್ಯೆ ಅಂದ್ರೆ ಸುಳ್ಳು. ಭ್ರಮೆ ಮಿಥ್ಯೆ ಅಂದ್ರೆ ಸುಳ್ಳು ಎಂದು ಅಲ್ಲೇ ಇದೆ. ಮಿಥ್ಯೆ ಎಂದು ತಿಳಿದು. ಕೆಳಗೆ ಹೋಗ್ಬೇಕು, ನಡ್ಕಟ್ ಶಬ್ದ ಉಳಿತಾವ. ಕೇಳನ್ನೋದು ಆಗಿದೆ ಇಲ್ಲಿ. ಮಿಥ್ಯೆ ಎಂದು ತಿಳಿದು. ಯಾವುದು ಮಿಥ್ಯೆ? ತೋರುವ ಜಗತ್ತು ಮಿಥ್ಯೆ. ತೋರುವ ಜಗತ್ತು ಮಿಥ್ಯೆ ಅಂದಾಗ ಅಲ್ಲಿ ಇವನು ಕೂಡ ತಾನು ಮಿಥ್ಯೆನ ಆಗ್ತಾನೆ. ಎರಡು ಇಲ್ಲದ, ಎರಡು ಆಭಾಸವೇ, ಚೈತನ್ಯದ ಆಭಾಸವೇ. ಮಿಥ್ಯೆ ಎಂದು ತಿಳಿದು ಹೆಂಗ ತಿಳಿದ? ತೋರುವ ಜಗತ್ತೂ ಸುಳ್ಳು, ನೀನು ಜೀವಾತ್ಮನೆಂಬುವುದು ಸುಳ್ಳು ಅಂತ ಗುರುಗಳು ಹೇಳಿದಾಗಿ ತಿಳ್ಕೊಂಡು, ಅಥವಾ ತೋರುವ ಜಗತ್ತು ಸುಳ್ಳು ನಾನು ಸುಳ್ಳು ಅಂತ ತನ್ನಷ್ಟಕ್ಕೆ ತಾನು ತಿಳ್ಕೊಂಡು, ಗುರುಗಳು ಹೇಳಿದಾಗ ಶಿಷ್ಯ ಇದ್ದಾನಿಲ್ಲಿ, ಜೀವಭಾವ ನಿನಗೇನು ಬಂದಿದೆ ಅದು ಸುಳ್ಳು, ತೋರುವ ಜಗತ್ತು ಕೂಡ ಸುಳ್ಳು ಅನ್ನುವುದನ್ನು ಗುರುಗಳು ಶ್ರುತಿ ಪ್ರಮಾಣಗಳನ್ನು ಇಟ್ಟುಕೊಂಡು ಹೇಳುತ್ತಾರೆ. ಯಾವುದು ತೋರುತ್ತದೆ ಅದು ಹುಟ್ಟಿದೆ. ನಿನ್ನಲ್ಲಿ ಜೀವಭಾವ ಹುಟ್ಟಿದೆ, ಜಗತ್ತು ಕೂಡ ಹುಟ್ಟಿದೆ. ಹುಟ್ಟಿದ್ದಕ್ಕಾಗಿ ಅನೇಕ ಹೇಳ್ಕೊಂಡು ಬಂದಿದ್ದಾರೆ ಪೂರ್ವದಲ್ಲಿ. ಪಂಚಭೂತಗಳು ಹುಟ್ಟಿದು, ಪಂಚೀಕರಣ ಅದು, ಪ್ರಥಮ ದ್ವಿತೀಯ ಸಂಧಿಯಲ್ಲಿ ಕೇಳ್ಕೊಂಡು ಬಂದಿದ್ದೇವೆ ಅದನ್ನು. ಈಗ ಎರಡೂ ಹುಟ್ಟಿದವಂದ ಮೇಲೆ ಎರಡೂ ನಾಶ ಆಗ್ತಕ್ಕಂಥವುಗಳೇ ಒಂದರ್ಥ. ಎರಡೂ ತೋರ್ತಕ್ಕಂಥವುಗಳೇ ಜೀವಭಾವ, ನಾನು ಜೀವಾತ್ಮ. ಇದು ನಾಮರೂಪ ಕ್ರಿಯಾತ್ಮಕವಾದದ್ದು ಜಗತ್ತು. ಇವೆರಡೂ ಸುಳ್ಳು ಅಂತ ಗುರುಗಳು ಹೇಳಿದಾಗ ತಿಳಿಯುತ್ತದೆ ಅಲ್ಲದೆ ತನ್ನಷ್ಟಕ್ಕೆ ತಾನು ತಿಳಿದುಕೊಳ್ಳಲಿಕ್ಕೆ ಬರುವುದಿಲ್ಲ. ಎಷ್ಟರ ಗ್ರಂಥ ಓದಲಿ ಸಾಧ್ಯ ಇಲ್ಲ. ಭಾಳ ಮೇಧಾವಿ ಅಂದರೂ ಸಾಧ್ಯ ಇಲ್ಲ. ನ ಮೇಧಯ ನ ಬಹುಣಾಶ್ರುತೇನ
ಅಲ್ಲೊಂದು ಮಾತು ಹಾಕಿದ್ದಾರೆ, ಭಾಳ ಕೇಳೋದ್ರಿಂದಲೂ ಆಗೋದಿಲ್ಲ ಅದು, ಅಲ್ಲೇ ಹೊರಗೆ ಕುಂತು ಕೇಳೋದು ಅಂತ ಅದರ ಅಭಿಪ್ರಾಯ. ಗುರುಕುಲಕ್ಕೆ ಬಂದು ಗುರುವಿನ ಸನ್ನಿಧಾನದಲ್ಲಿ ಇದ್ದು ಆಪ್ತ ಅಂಗಸ್ಥಾನ ಸದ್ಭಾವಾದಿ ಸೇವೆಗಳಿಂದ ಗುರುಗಳನ್ನು ತೃಪ್ತಿಪಡಿಸಿ ಗುರುಗಳ ಬೋಧೆಯನ್ನು ಕೇಳುವುದರಲ್ಲಿ ಯಾವನು ರತನಾಗಿದ್ದಾನೆಯೋ ಅವನಿಗೆ ಜಗತ್ತೂ ಸುಳ್ಳು, ನಾನು ಎಂಬುವ ಜೀವಭಾವವೂ ಸುಳ್ಳು ಅಂತ ಅವನ ಗುರುವಿನ ಬೋಧೆಯಿಂದ ಈ ತಿಳುವಳಿಕೆ ಬರುತ್ತದೆ. ಸ್ವತಂತ್ರವಾಗಿ ಬರುವುದಿಲ್ಲ. ಆಚಾರ್ಯವಾನ್ ಪುರುಷ ವೇದ ಮತ್ತೆ ಮತ್ತೆ ನೆನಪಾಗುವುದದು. ಗುರುವರನೊಲವಿಲ್ಲದವನೇನ ನೋದಲು ದೊರೆಯಲರಿಯದು ಸಮ್ಯಜ್ಞಾನ. ಇಲ್ಲೂ ಕೂಡ ಮುಂದೆ ಹೇಳ್ತಾರೆ. ಈ ಗುರುಗಳು ಏನು ಹೇಳಿದರು? ಜಗತ್ತೂ ಸುಳ್ಳು, ನೀನು ಜೀವಾತ್ಮನೆಂದು ತಿಳಿದುಕೊಂಡದ್ದು ಸುಳ್ಳು, ಇದು ಒಂದು ಭ್ರಮೆ. ಯಾಕ? ಇವನಲ್ಲಿ ಜೀವಭಾವ ಇಲ್ಲ, ಜಗತ್ತಿಗೆ ಇರುವಿಕೆ ಇಲ್ಲ, ಇದೆ ಅಂತ ತಿಳ್ಕೊಂಡಿದ್ದಾನೆ. ಗುರುಗಳಿಗೆ ಗೊತ್ತಿಲ್ಲ, ಜಗತ್ತು ಇಲ್ಲವೇ ಇಲ್ಲ ಅಂತ ಅನ್ನೋದು ಗುರುಗಳಿಗೆ ಗೊತ್ತಿತ್ತು ಇಲ್ಲೋ ಗೊತ್ತಿಲ್ಲೋ, ಇವು ಕೇಳಿದ ಮೇಲೆ ಗೊತ್ತಾಯ್ತು, ಶಿಷ್ಯ ಹೋಗಿ ಕೇಳಿದ ಮೇಲೆ ಗೊತ್ತಾಯಿತು, ಗುರುಗಳಿಗೆ ಅಥವಾ ಮೊದಲೇ ಜಗತ್ತು ಇಲ್ಲ ಅನ್ನೋದು ಗೊತ್ತಾಗಿತ್ತು. ಸ್ವರೂಪದ ಸಾಕ್ಷಾತ್ಕಾರ ಆಗೈತೆ ಅವರಿಗೆ. ಸ್ವರೂಪದ ಸಾಕ್ಷಾತ್ಕಾರ ಆದಾಗ ಜಗತ್ತಿಲ್ಲ ಅನ್ನುವ ಜ್ಞಾನ ಬಂದಿದೆ. ಆದರೂ ಕೂಡ ಶಿಷ್ಯನ ಉದ್ಧಾರಕ್ಕಾಗಿ ತಮ್ಮಲ್ಲಿ ಇಂದ್ರಿಯಾದಿಗಳನ್ನು ಮನಬುದ್ಧಿಯಾದಿಗಳನ್ನು ಆರೋಪ ಮಾಡಿಕೊಂಡಿದ್ದಾರೆ. ಇಲ್ಲವೇ ಇಂದ್ರಿಯಾದಿಗಳಲ್ಲಿ ತಮ್ಮ ಸಂಬಂಧವನ್ನು ಆರೋಪ ಮಾಡಿದ್ದಾರೆ. ಪೂರ್ವದಲ್ಲಿ ಚಿಂತನೆ ಬಂದಿದೆ, ಆರೋಪ ಮಾಡದೆ ಹೋದರೆ ಹೇಳಲಿಕ್ಕೆ ಅವಕಾಶವೇ ಇಲ್ಲ. ಮತ್ತು ಹೇಳ್ತಾರೆ ಅಂದಮೇಲೆ ಮನಸ್ಸು ಬೇಕು, ಬುದ್ಧಿ ಬೇಕು, ಪಂಚ ಜ್ಞಾನೇಂದ್ರಿಯಗಳು ಬೇಕು, ಈ ಸ್ಥೂಲ ಶರೀರ ಬೇಕು. ಗುರುಗಳಿಗೆ ಇದೆಲ್ಲ ಗೊತ್ತಿದ್ದೂ ಕೂಡ ಇದು ಇದೆ ಅನ್ನುವ ಭಾವನೆಯನ್ನು ಮಾಡಿಕೊಂಡಿರುವ ಶಿಷ್ಯನಿಗೆ ತಿಳಿಸುವುದಕ್ಕಾಗಿ ಜಗತ್ತೂ ಸುಳ್ಳು, ನಿನಗೆ ಬಂದಿರುವ ಜೀವಭಾವವೂ ಸುಳ್ಳು ಅನ್ನುವುದು ಗುರುಗಳ ಉಪದೇಶ. ಅದನ್ನು ನೀವು ತಿಳ್ಕೊಂಡಲ್ಲ, ಜಗತ್ತು ಸುಳ್ಳು ನಾನು ಸುಳ್ಳು ಅಂತ ತಿಳ್ಕೊಂಡಲ್ಲ, ಇದು ಒಂದು ಭ್ರಮೆ. ಯಾಕೆ? ಸುಳ್ಳು ಅನ್ನೋದು ಇವನು ಸ್ವರೂಪದಲ್ಲಿ ಎಂದೂ ಇಲ್ಲೇ ಇಲ್ಲ. ಸೂರ್ಯನ ಸನ್ನಿಧಾನದಲ್ಲಿ ಕತ್ತಲೆ ಎಂಬುವುದು ಎಂದೂ ಇಲ್ಲ. ಸುಳ್ಳು ಅಂದರೆ ಮಿಥ್ಯ. ಆತ್ಮತತ್ವದ ಸನ್ನಿಧಾನದಲ್ಲಿ ಅಥವಾ ಆತ್ಮತತ್ವದಲ್ಲಿ ಮಿಥ್ಯ ಅನ್ನೋದು ಅಥವಾ ಭ್ರಮ ಅನ್ನೋದು ಅಜ್ಞಾನ ಅನ್ನೋದು ಇಲ್ಲವೇ ಇಲ್ಲ. ಇದನ್ನೆಲ್ಲ ಕೇಳಿದಾಗ ಎಂದೂ ಶಾಸ್ತ್ರ ಕೇಳಿದವರಿಗೆ ಇವ್ರೇನು ಹೇಳ್ತಾರೋ ಇವ್ರೇನು ಕೇಳ್ತಾರೋ ಅನ್ನಿಸ್ಬೋದು. ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ತಾರಂತ ಅನ್ನಿಸ್ಬೋದು. ಪರಂತು ಇದು ಭ್ರಮೆ, ಒಂದು ಪೂರ್ವ ಭ್ರಮೆ, ಒಂದು ಉತ್ತರ ಭ್ರಮೆ. ಶಾಸ್ತ್ರದಲ್ಲಿ ಹೇಳ್ಕೊಂಬಂದೆ. ಒಂದು ಪೂರ್ವ ಭ್ರಮೆ, ನಾನು ಜೀವಾತ್ಮ ಹಾಗೂ ಈ ಜಗತ್ತು ಇದೆ ಅನ್ನುವುದು ಪೂರ್ವ ಭ್ರಮೆ. ಈ ಜಗತ್ತೂ ಇಲ್ಲ, ನೀನು ಜೀವಾತ್ಮನೂ ಅಲ್ಲ ಅಂತ ಗುರುಗಳು ಹೇಳಿದಾಗ ನಾನು ಜೀವಾತ್ಮನೂ ಅಲ್ಲ, ಈ ಜಗತ್ತು ಇಲ್ಲ ಎಂದು ತಿಳಿದುಕೊಂಡಲ್ಲ, ಇದು ಭ್ರಮೆ, ಉತ್ತರ ಭ್ರಮೆ. ಮುಳ್ಳಿನಿಂದ ಮುಳ್ಳನ್ನು ತೆಗೆದಂತೆ ಸಾಕಷ್ಟು ದೃಷ್ಟಾಂತ ಕೊಟ್ಟಿದ್ದಾರೆ ಪೂರ್ವದಲ್ಲಿ. ಕಾಲಕ್ಕೊಂದು ಮುಳ್ಳು ನಟ್ಟಿತ್ತಂತ ಇನ್ನೊಂದು ಮುಳ್ಳು ತಗೊಂಡು ಅದನ್ನು ತೆಗೆದ. ಒಂದು ಉಪಕಾರ ಮಾಡಿತು, ಒಂದು ಅಪಕಾರ ಮಾಡಿತು. ಉಪಕಾರ ಮಾಡಿದ ಚಲೋ ಅಂತ ಜೇಬಿನಾಗ ಇಟ್ಕೊಂಡು ಬಂದ ಮನೆಗೆ. ಆಯಿತು, ರಾತ್ರಿ ಆಯಿತು, ಊಟ ಆಯ್ತು, ಮಲ್ಕೊಂಡು ಅಂತ ಇಟ್ಕೊಂಡು ಸುಮ್ಮನೆ ಕತೆ ಬೆಳೆಸೋದು. ಅದು ಮಗ್ಗಲು ಕುಚ್ಚುತ್ತೀಗ ಆ ಜೇಬಿನಾಗ ಇಟ್ಕೊಂಡದ್ದು ಏನು ಮಾಡೋರು? ಉತ್ತರ ಭ್ರಮೆ, ಒಂದು ಪೂರ್ವ ಭ್ರಮೆ. ಅಂದ್ರೆ ನಾನು ಬದ್ಧ ಅನ್ನುವುದು ಸುಳ್ಳು, ನೀನು ಮುಕ್ತ ಅನ್ನುವುದು ಸುಳ್ಳು. ಪರಿಹೃತಸ್ಯ ಪರಿಹಾರ ಪ್ರಾಪ್ತಸ್ಯ ಪ್ರಾಪ್ತಿ ಬರ್ಕೊಂಡು ಬಂದಾರ ಸರ್. ಪರಿಹೃತಸ್ಯ ಪರಿಹಾರ ಮೊದಲ ಇಲ್ಲ, ಯಾರಿಗೆ ನಿನಗೆ ಸಂಸಾರ ಇಲ್ಲ, ನೀ ಜನ್ಮವೂ ನನಗಿಲ್ಲ. ಅದಕ್ಕೆ ಉತ್ತರ ಭ್ರಮೆ ಅಂತ ಬರ್ದಾರೆ. ಅದನ್ನು ನೋಡ್ರಿ, ಅಲ್ಲಿರುವ ಶಬ್ದಗಳನ್ನು ಇಟ್ಕೊಂಡು ಹೇಳ್ತೇನೆ. ಭ್ರಮೆಯಿಂದೇ ಜೀವನು, ಇದು ಪೂರ್ವ ಭ್ರಮೆ. ಆ ಭ್ರಮೆ ಮಿಥ್ಯೆ ಎಂದು ತಿಳಿದು, ಯಾರಿಂದ ತಿಳಿದ ಅಂತ ಕೇಳಿದ್ರೆ ಗುರುಗಳಿಂದ ತಿಳಿದ ಅಂತರಾತ್ಮನು. ತಿಳಿದಾಗ ಏನಾದ? ಅಂತರಾತ್ಮ ಆದ. ಜೀವಭಾವ ಹೋಯಿತು, ಅಂತರಾತ್ಮ ಆದ. ಅಂತರಾತ್ಮನು, ಆ ಅಂತರಾತ್ಮನು ನಾನು ಅನ್ನುವ
ಭ್ರಮೆಯಿಂದೆ ತಿಳಿದದ್ದು ಯಾವುದಿದು? ಗುರುಗಳು ಉಪದೇಶ ಮಾಡಿದ ಭ್ರಮೆಯಿಂದೆ ನಾನು ಅಂತರಾತ್ಮನು ಎಂದು ತಿಳಿದ. ಮೊದಲು ಜೀವಭಾವ ಬಂದದ್ದು ಒಂದು ಭ್ರಮೆ. ಈ ಗುರುಗಳು ನೀನು ಜೀವಾತ್ಮನೂ ಅಲ್ಲ, ಜಗತ್ತು ಇಲ್ಲ ಅಂತ ಹೇಳಿದ್ದು ಎರಡನೇ ಭ್ರಮೆ. ಆ ಭ್ರಮೆ, ಈ ಭ್ರಮ ಏನಿದೆಯಲ್ಲ, ಎರಡೂ ಭ್ರಮ ತನ್ನೊಳ್ ಕೆಡೆ. ಈ ಎರಡೂ ಭ್ರಮೆಗಳು ಸುಳ್ಳು, ಇವು ಇಲ್ಲ. ತನ್ನೊಳು ಕೆಡೆ ಅಂದರೆ ನಾನು ಜೀವಾತ್ಮನು ಅನ್ನೋದು ಸುಳ್ಳು, ಜಗತ್ತಿಲ್ಲ ಅನ್ನೋದು ಸುಳ್ಳು. ಸುಳ್ಳಾದ ಜಗತ್ತನ್ನು ಸುಳ್ಳು ಅಂತ ಗುರುಗಳು ಹೇಳಿರಲ್ಲ. ಸುಳ್ಳಾದ ಜಗತ್ತನ್ನು ಸುಳ್ಳು ಅಂತ ಗುರುಗಳು ಹೇಳಿರಲ್ಲ, ಅದು ಸುಳ್ಳು. ಯಾವನೋ ಪುಣ್ಯವಂತ ಹಾಡ್ಯಾನ, ಸುಳ್ಳು ಸುಳ್ಳು ಈ ಸಂಸಾರ, ಸುಖವಿಲ್ಲೋ ಇದರೊಳು ಚೂರ, ಹೆಂಡಿರು ಮಕ್ಕಳು ಇವರೆಲ್ಲ ಯಾರ, ಇವರೆಲ್ಲರೂ ಮಾಯದವರ. ನೋಡ್ರಿ, ಅದು ತತ್ವ ಪದ ಎಷ್ಟು ತುಂಬಿಕೊಂಡದ್ದು ತನ್ನಲ್ಲಿ. ಶಾಸ್ತ್ರ ಸುಳ್ಳ ಕೇಳಿದಾರೆ ಬಿಡ್ರಿ, ಅದಕ್ಕೆ ಉತ್ತರನೂ ಕೊಟ್ಟಿದ್ದೀವಿ ಹಿಂದೆ, ಇನ್ನೂ ಮತ್ತೆ ಕೇಳ್ತಾರೆ ಅವರು. ಈಗಂತೂ ಇವೆಲ್ಲ ಸುಳ್ಳು ಆಯ್ತದು. ಪೂರ್ವ ಭ್ರಮೆ ಉತ್ತರ ಭ್ರಮೆ ಅಂತ ಅದು ಈಗ ಅದೂ ಕೆಡೆ. ಉತ್ತರ ಭ್ರಮೆ ಅದೂ ಕೆಡಬೇಕೀಗ. ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತಿದ್ದಂಥದ್ದು ಎಷ್ಟು ದಿನ ಅನ್ನೋದ? ಗುರುಗಳಂದ್ರು ಎಷ್ಟು ದಿನ ಅನ್ನೋದು ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ವೃತ್ತಿಯಲ್ಲಿ ಇರ್ತದೆ, ನಿರಂತರ ನಡಿಬೇಕಾಗ್ತದೆ. ಅದನ್ನು ಹೇಳಿದ್ದೇವೆ ನಿಧಿಧ್ಯಾಸನದಲ್ಲಿ, ಹೇಳಿಲ್ಲ ಅಂತಿಲ್ಲ. ಬಿಡ್ಬೇಕು, ಕೈ ಬಿಡ್ಬೇಕು ಅದನ್ನು. ಅದಕ್ಕೆ ಗುರುಗಳು ಬಂದ್ರಂತ ಬಿಡ್ಸಾಕ. ಅಹಂ ಟಾಂಗಾವಾಲ ಅಹಂ ಟಾಂಗಾವಾಲ ಅಹಂ ಟಾಂಗಾವಾಲ ಅಂದ್ರಂತ ಅವ್ರು ಒಂದು ಟಾಂಗಾ ಗಾಡಿ ತೊಗೊಂಬಂದಿದ್ರಂತ. ಗುರುಗಳು ಅವನ ನೀತಿಗೆ ಎದುರಿಗೆ ನಿಂತ ಅವನ ಪರಮ ಶಿಷ್ಯ ಅಹಂ ಬ್ರಹ್ಮಾಸ್ಮಿ ಅಂತ ಏಕವ ಅನುಸಂಧಾನದಲ್ಲಿದ್ದಾನೆ. ಅದನ್ನು ಬಿಡಿಸ್ಬೇಕಾಗಿ ಮುಂದಿನ ಸಂಧಿಯಲ್ಲಿ ಭಾಳ ವಿಸ್ತಾರ ಆಕೈತೆ ಅದನ್ನು, ಈಗ ಸಂಕ್ಷಿಪ್ತವಾಗಿ. ಅವಾಗ ನಾವು ಕಣ್ಣು ತೆಗೆದು ನೋಡಿದ, ಇವರು ಟಾಂಗಾವಲ್ಲ ಅನ್ನು ಸೋಗು ಹಾಕಿದ್ರು ಗುರುಗಳು. ನೀನು ಟಾಂಗಾವಲ್ಲ ಅಲ್ಲ ಮತ್ತಾರೋ, ನೀವು ಟಾಂಗಾವಲ್ಲನ ಯಾಕೆ ಹಂಗೆ ಬಡ್ಕೊಳ್ಳಕೈತಿ ಅಂದಂತೀವ. ಗುರುಗಳು ಮಾರು ಎಷ್ಟಂತ ಬಂದಿದ್ರು. ಇನ್ನೊಬ್ಬರಿಗೆ ಹೇಳಕ್ಕೆ ಎಲ್ಲರೂ ಪಂಡಿತರ ನಾವು. ಪರೋಪದೇಶೇ ಪಾಂಡಿತ್ಯಂ ಸರ್ವೇಷಾಂ ಸುಖರಂ ನೃಣಾಂ. ಎಲ್ಲರಿಗೂ ಹೇಳುವಲ್ಲಿ ಎಲ್ಲರೂ ಪಂಡಿತರೇ, ಭಾಳ ಸುಲಭ ಅದ. ಸಸ್ಯಾನುಷ್ಠಾನ ಸಮಯೇ ನ ಕೋಪಿ ಪಂಡಿತ. ಏತಮ್ಮ ನೀ ಹೇಳೋದು ಭಾಳ ಸುಲಭ, ಮತ್ತು ನೀ ಯಾರು ಅಂತ ಕೇಳ. ಅಹಂ ಬ್ರಹ್ಮಾಸ್ಮಿ ಅನ್ನಕತ್ತಿಲ್ಲ, ನೀ ಯಾರು? ಅವಾಗ ಅವ್ಗೆ ಯಾತ್ರ ಆಯಿತು, ಗುರುಗಳು ಬಂದರು ನನ್ನ ಬಿಡ್ಸಾಕ ಅಂತ. ಆವಾಗ ಮೌನ ಆದ ಅಂತಿದ್ರ ಅರ್ಥ, ಮತ್ತೇನಿಲ್ಲ. ವೃತ್ತಿಯಿಂದ ಹಿಂದಕ್ಕೆ ಸರಿದ ಮೌನ ಆದ ಅಂತ ಅಲ್ಲಿ ಅರ್ಥ ಮಾಡಿಕೊಳ್ಳೋಣ. ಈಗ ಭ್ರಮೆ, ನಾನು ಅಂತರಾತ್ಮ ಅನ್ನೋದು ಹಿಂದೆ ವ್ಯಾಖ್ಯಾನ ಆಗೈತಿ. ಜೀವಾತ್ಮನೂ ಅಲ್ಲ, ಪರಮಾತ್ಮನೂ ಅಲ್ಲ, ಆದರೆ ಜಗತ್ತು ಸುಳ್ಳು, ಜೀವಭಾವವೂ ಸುಳ್ಳು ಅನ್ನೋ ವೃತ್ತಿ ಇದೆ. ಇದಕ್ಕೆ ಅಂತರಾತ್ಮ ಅಂತ ಕರೆದ್ರು ಶಿಷ್ಯನ ದೃಷ್ಟಿಯಿಂದ ಈ ವ್ಯಾಖ್ಯಾನ. ಈ ಪೂರ್ವದಲ್ಲಿ ಗುರುಗಳ ದೃಷ್ಟಿಯಿಂದಲೂ ಕೂಡ ಅಂತರಾತ್ಮ ಶಬ್ದದ ವ್ಯಾಖ್ಯಾನ ಬಂದಿತ್ತು. ಹಾಗೇನು ಮಾಡಿದ್ದೀವಿ ಅರ್ಥ? ಗುರುಗಳು ಬ್ರಹ್ಮವನ್ನು ತಿಳಿದಾಗ್ಯಾದರೂ ಕೂಡ ಶಿಷ್ಯನ ಉದ್ಧಾರಕ್ಕಾಗಿ, ಜಗದುದ್ಧಾರಕ್ಕಾಗಿ ಇಂದ್ರಿಯಾದಿಗಳನ್ನು ತಮ್ಮಲ್ಲಿ ಆರೋಪ ಮಾಡಿಕೊಂಡರು. ಅದಕ್ಕೆ ಅವರಿಗೆ ಅಂತರಾತ್ಮ ಅವಸ್ಥೆ ಬಂತು ಅಂತ ಪೂರ್ವದಲ್ಲಿ ಹೇಳಿದ್ದೀವಿ. ಈಗ ಶಿಷ್ಯನ ಬಗ್ಗೆ ಹೇಳಕಂತಿದ್ದೇವೆ. ಈ ಕಡೆಯಿಂದ ಹೋಗ್ಬೇಕೀಗ. ಅದಕ್ಕೆ ಇದು ಈ ಭ್ರಮೆಯೂ ಕೆಡೆ, ಅಂದರೆ ನಾನು ಅಂತರಾತ್ಮನು ಅನ್ನುವ ಭ್ರಮೆಯೂ ಕೆಡಬೇಕಂತ ಇದ್ರ ಅಭಿಪ್ರಾಯ. ಜೀವಾತ್ಮ ಅನ್ನುವ ಭಾವನೆಯೂ ಸುಳ್ಳು, ನಾನು ಜೀವ ಅನ್ನೋದು ಸುಳ್ಳು, ಜಗತ್ತು ಸತ್ಯ ಅನ್ನುವುದು ಸುಳ್ಳು. ಗುರುಗಳು ಹೇಳಿದ್ದು ನಾ ಜೀವಾತ್ಮ, ಗುರುಗಳು ಹೇಳಿದ್ದು ಅದು ಸುಳ್ಳು, ನಾ ಅಂತರಾತ್ಮ ಅಲ್ಲ ಅಂತ ಯಾವಾಗ ನಿಶ್ಚಯ ಮಾಡ್ತಾನೆ ಆವಾಗ ಪರಮಾತ್ಮ ಅದನ್ನು ಬರ್ದಾರೆ. ಪರಮಾತ್ಮ ಆಗ್ತಾನಂತ ಶಬ್ದ ಬಂದಿದೆ, ಕ್ಷಮ ಮಾಡ್ರಿ, ಪರಮಾತ್ಮ ಆಗುವುದಿಲ್ಲ, ಪರಮಾತ್ಮನೇ ಇದ್ದಾನೆ. ಪರಮಾತ್ಮ ಹೆಂಗಕ್ಕ? ಆ ಭ್ರಮೆ ತನ್ನೊಳಗಡೆ ತಾನೇ ಪರಮಾತ್ಮನು. ಆ ಭ್ರಮೆ ಯಾವ ಭ್ರಮೆ? ನಾನು ಅಂತರಾತ್ಮನು ಅನ್ನುವ ಭ್ರಮೆ. ಒಟ್ಟು ಅದರ ಕ್ರೋಢೀಕೃತ ಅಭಿಪ್ರಾಯ. ನಾನು ಅಂತರಾತ್ಮನು ಎಂಬುವ ಭ್ರಮೆ ಕೆಟ್ಟದ್ದೇ ಆದರೆ ತಾನೇ ಪರಮಾತ್ಮನು ಎಂದು ಇಂತು ನೀನು ಅರಿವುದು.
ಹೀಗೆ ಎಂದು ನೀನು ನಿಶ್ಚಯ ಮಾಡುವುದು ಅಂತ ಇಲ್ಲಿಗನ್ವಯ. ಕೊನೆಗೆ ಏನು ಶಬ್ದ ಎಂದು ನೀನು ಅರಿವುದು. ಈ ರೀತಿಯಾಗಿ ಶಬ್ದಕ್ಕೆ ವಿಷಯವಲ್ಲದ ಬ್ರಹ್ಮವನ್ನು ಶಬ್ದಕ್ಕೆ ವಿಷಯ ಮಾಡಿಕೊಂಡು ಗುರುಗಳು ತಿಳಿಸುವ ಸಂದರ್ಭದಲ್ಲಿ ಎಷ್ಟೆಷ್ಟು ತೊಂದರೆ ಇದೆ ಅವರಿಗೂ ಅನ್ನೋದು ಕೂಡ ಗೊತ್ತಾಗ್ತದೆ. ಸುಳ್ಳಿದ್ದದ್ದು ಗೊತ್ತಾಗಿಯೂ ಕೂಡ ತಮ್ಮಲ್ಲಿ ಆರೋಪ ಮಾಡಿಕೊಂಡು ಹೇಳ್ತಾರಲ್ಲ, ಅವರ ಉಪಕಾರ ಭಾಳ ದೊಡ್ಡದು ಅಂತ ಮತ್ತೊಮ್ಮೆ ಸ್ಮರಣೆ ಮಾಡಿಕೊಳ್ಳೋಣ. ಮುಂದಿನ ನುಡಿಗೆ ಹೋಗೋಣ. ಏನಂತದ ಮುಂದಿನ ನುಡಿ? ಗುರು ಶಿಷ್ಯ ಬೋಧೆ ಜಾಗರಣದ ತೋರ್ಕೆ ಜಾಗರಣಾದಿ ಮಿಥ್ಯೆ ಎಂದು ಎನೆ. ನಿಮ್ಮ ಪುಸ್ತಕದಾಗ ಮೂಲ ಪುಸ್ತಕ ಯಾರ ಹತ್ರ ಇದೆ ನೋಡ್ರಿ, ಮಿಥ್ಯೆ ಎಂದು ಎನೆ ಅಂತ ಬಿಡಿಸಿದೆ ನಾನು. ಮಿಥ್ಯೆ ಈ ಬಿದ್ದಿದೆ ಇಲ್ಲಿ ಮೂಲ ಪುಸ್ತಕದಲ್ಲಿ. ಮಿಥ್ಯೆ ಈ ಇದೆ, ಮಿಥ್ಯೆ ಎಂದು ಆಗಬೇಕು, ಈ ಆಗಬೇಕು, ಇಕಾರ ಅಲ್ಲ. ಮಿಥ್ಯೆ ಎಂದು ಎನೆ ಮತ್ತೆ ಗುರು ಶಿಷ್ಯ ಬೋಧೆಗಳು ಇವು ನಿಜವಪ್ಪವೇ, ಸರಸಿಜಾನನೆ ಕಲ್ಪಿತವೇ ನೋಡು. ನೋಡ್ರಿ, ಹಿಂದಿನ ನುಡಿಯಲ್ಲಿ ಏನು ಬಂದಿತ್ತು, ಆ ಭ್ರಮೆ ಕೆಡಲು ಅಂತ ಹೇಳಿದರು. ಏನೋ ನಾನು ಅಂತರಾತ್ಮನು ಎಂಬುವ ಭ್ರಮೆ ಕೆಡಲು ತಾನೇ ಪರಮಾತ್ಮ ಅನ್ನುವ ಮಾತನ್ನು ಹಿಂದಿನ ನುಡಿಯಲ್ಲಿ ಹೇಳಿದರು. ಈ ನುಡಿ ನೋಡ್ರಿ ಅದೇ ವಿಷಯವನ್ನು ವಿಸ್ತಾರವಾಗಿ ಹೇಳ್ತದೆ. 3 ಅವಸ್ಥೆ ಇದಾವೆ ನಮಗೆ. ಶಾಸ್ತ್ರ ನಡೆದಿದೆ ಅಂದ್ರೆ 3 ಅವಸ್ಥೆಗಳನ್ನು ಒಪ್ಪಲೇಬೇಕು. ಜಗತ್ತಿದೆ ಅಂದ್ರೆ 3 ಅವಸ್ಥೆ ಇದ್ದದ್ದಲ್ಲ. ಶಿಷ್ಯ ಕೇಳಕ್ಕೆ ಮುಂದೆ ಕುಂತಾನು, ಗುರು ಹೇಳಕ್ಕೆ ಕುಂತಾನು ಅಂದ್ರೆ ಜಗತ್ತಿದ್ದದ್ದೇ. ಈ ಜಗತ್ತಿದೆ ಅಂತ ಯಾವಾಗ ಒಪ್ಕೊಳ್ತೇವೆ? ಇಲ್ಲಿ 3 ಅವಸ್ಥೆ: ಜಾಗ್ರ, ಸ್ವಪ್ನ, ಸುಪ್ತಿ. ಹೇಳುವುದು ಕೇಳುವುದು ಸ್ವಪ್ನದಲ್ಲಿಯೂ ಇಲ್ಲ, ಭ್ರಾಂತಿ ಆಗಿರ್ತದೆ. ಅಲ್ಲೂ ಶಾಸ್ತ್ರ ಹೇಳಿದಂಗೆ, ಶಾಸ್ತ್ರ ಕೇಳಿದಂಗೆ, ಅದನ್ನು ಬಿಡ್ರಿ. ಇಲ್ಲಿ ಹೇಳೋದು ಕೇಳೋದು ಜಾಗ್ರದ ಅವಸ್ಥೆ. ನೀನೇ ಏನೆಲ್ಲ ಕಲ್ಪನೆಯನ್ನು ಮಾಡಿಕೊಂಡು ವ್ಯವಹರಿಸುವುದು ಸ್ವಪ್ನ ಅವಸ್ಥೆ. ಏನೂ ಕಲ್ಪನಾದಿಗಳು ಇಲ್ಲದೆ ಇರುವಂಥದ್ದು ಸುಷುಪ್ತ ಅವಸ್ಥೆ. ಈಗ ಹೇಳೋದು ಕೇಳೋದು ಜಾಗರಣ. ಗುರುಗಳು ಹೇಳ್ತಾ ಇದ್ದಾರೆ, ಶಿಷ್ಯ ಕೇಳ್ತಾ ಇದ್ದ. ಈ ಜಾಗರಣ ಯಾವುದರಲ್ಲಿ ಅಂತಃಪಾತಿಯಾಗಿದೆ ಅಂದರೆ ಜಾಗ್ರದ ಅವಸ್ಥೆ. ಜಾಗರಣ ಅಂದರೆ ಜಾಗ್ರದ ಅವಸ್ಥೆ. ಇದು ಮಿಥ್ಯಾಭೂತವಾದ ಜಗದಂತರ್ಗತವಾಗಿದೆ. ಜಾಗ್ರದ ಅವಸ್ಥೆ ಮಿಥ್ಯಾಭೂತವಾದ ಜಗದಂತರ್ಗತವಾಗಿದೆ. ಅದಕ್ಕಂತ ಇಟ್ಕೊಂಡು ಹೇಳ್ತಾರೆ. ಈಗ ಇಷ್ಟು 2 ಶಬ್ದಗಳನ್ನು ಬಳಸಬೇಕಾಗ್ತದೆ, ಬಳಸಿದ್ದೇನೆ. ಏನಂದ್ರೆ ನೋಡ್ರಿ, ಗುರು ಶಿಷ್ಯ ಬೋಧೆ. ಗುರುಗಳು ಹೇಳ್ತಾ ಇದ್ದಾರೆ, ಶಿಷ್ಯ ಕೇಳ್ತಾ ಇದ್ದಾನೆ. ಸಂಶಯ ಬಂದಲ್ಲಿ ಎಲ್ಲಿಂದ ಚರ್ಚೆ ವಗೈರೆ ಆಗ್ತದೆ, ಅದನ್ನು ಬೋಧೆ ಅಂತ ಕರೀತಾರೆ, ಜ್ಞಾನ ಅಂತ ಕರೀತಾರೆ. ಗುರು ಶಿಷ್ಯ, ಗುರುಗಳು ಹೇಳುವುದು, ಶಿಷ್ಯನು ಕೇಳುವುದು ಜ್ಞಾನ ಮಾರ್ಗ. ಬೋಧೆ ಜಾಗರಣದ ತೋರಿಕೆ. ಇದು ಜಾಗರದ ಅವಸ್ಥೆಯಲ್ಲಿ ತೋರುವಂಥದ್ದು, ಜಾಗರಣದ ತೋರಿಕೆ. ಜಾಗರಣಾದಿ ಮಿಥ್ಯೆ ಎಂದು ಎನೆ. ಜಾಗರಣಾದಿ, ಆದಿ ಶಬ್ದ ಹಾಕ್ಯಾರ. ಜಾಗರಣಾದಿ ಅಂದಾಗ ಏನಾಗ್ತದೆ ಅಂತ ಕೇಳಿದರೆ, ಜಾಗ್ರ, ಸ್ವಪ್ನ, ಸುಪ್ತಿ ತೊಗೋಬೇಕು ನಾವು. ಜಾಗ್ರ, ಸ್ವಪ್ನ, ಸುಪ್ತಿ ತೊಗೋಬೇಕು. ಇನ್ನೂ ಒಟ್ಟು ಮುಂದಕ್ಕೆ ಹೋಗೋದಾರ ತುರ್ಯಾತೀತಾನೂ ತೊಗೋಬೇಕು. ಅವಸ್ಥೆಗಳನ್ನು ಹೇಳಿದ್ದಾರೆ. ಜಾಗ್ರ, ಸ್ವಪ್ನ, ಸುಪ್ತಿ, ತುರ್ಯಾತೀತ ಅವು ಕೂಡ ಜಗದ ಅಂತರ್ಗತವೇ. ತುರ್ಯಾತೀತ ಮತ್ತು ತುರ್ಯ ಇವು ಹೆಚ್ಚಾಗಿ ಬರಿಕೆಯಲ್ಲಿ ಇರೋದಿಲ್ಲ, ಶಾಸ್ತ್ರದಲ್ಲಿ ಬರ್ತಿರ್ತಾವೆ. 4ನೇ ಸ್ಥಿತಿಯೇ ತುರ್ಯಾವಸ್ಥೆ. ಅದು ಕೂಡ ಸಹಜ ಆಗಬೇಕು, ತುರ್ಯಾತೀತ ಅವಸ್ಥೆ ಅಂತ ಬರ್ಕೊಂಡು ಬಂದೇವೆ. ಆ ತುರ್ಯಾತೀತ ಅವಸ್ಥೆ ಇಟ್ಕೊಳ್ಳು ನೀವು. 4 ತೆಗೀರಿ: ಜಾಗ್ರ, ಸ್ವಪ್ನ, ಸುಪ್ತಿ, ಆಮೇಲೆ ತುರ್ಯ. ಈ 4 ಅವಸ್ಥೆ ಬರ್ತೀವಿ. ತುರ್ಯಾತೀತ ಅವಸ್ಥೆಯೇ ಮೋಕ್ಷ. ತುರ್ಯಾತೀತ ಅವಸ್ಥೆಯೇ ಮೋಕ್ಷ. ಅದು ಸತ್ಯ ಅಂತ ಒಪ್ಪಿದ್ರೆ, ತುರ್ಯಾತೀತ ಅವಸ್ಥೆಯು ಸತ್ಯ ಅಂತ ಒಪ್ಪಿದರೆ ದ್ವೈತಾಪತ್ತಿ ಬಂತ. ಮಾತು ಮೋಕ್ಷಕ್ಕೂ ಆತ್ಮನ ಸ್ವರೂಪಕ್ಕೂ ಭೇದ ಇಲ್ಲ. ತತ್ಸ್ವರೂಪ ಅವಸ್ಥಿತಿ ಮುಕ್ತಿ ಇತ್ಯಭಿಧೀಯತೆ, ಭೇದ ಇಲ್ಲ. ಆದ್ರೆ ಮೋಕ್ಷ ಅನ್ನಕ್ಕೆ ಬರೋದಿಲ್ಲ. ಮಜಾ ಐತ್ರಿ.
ಆತ್ಮ ಸ್ವರೂಪಕ್ಕೂ ಮೋಕ್ಷ ಅನ್ನುವ ಶಬ್ದದ ಅರ್ಥಕ್ಕೂ ಭೇದ ಇಲ್ಲ, ಹೋಗ್ತೇನೆ. ಪರಂತು ಮೋಕ್ಷ ಅನ್ನಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಮೋಕ್ಷ ಅಂದ್ರೆ ಬಿಡುಗಡೆ. ಒಂದಿಟ್ಟು ಸ್ಥೂಲವಾಗಿ ಬಳಸ್ತೇನೆ. ಮೋಕ್ಷ ಅಂದರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಏನರ ಒಂದು ಹೇಳ್ರಿ. ಜಗತ್ತಿನಿಂದ ಬಿಡುಗಡೆಯೋ, ಶರೀರದಿಂದ ಬಿಡುಗಡೆಯೋ, ಮನ ಬುದ್ಧಿಯಾದಿಗಳಿಂದ ಬಿಡುಗಡೆಯೋ? ಮೋಕ್ಷ ಅನ್ನಕ್ಕೆ ಬರೋಲ್ಲ. ಯಾವುದನ್ನು? ತುರ್ಯಾತೀತ ಅವಸ್ಥೆಯನ್ನು ಮೋಕ್ಷ ಅಂತ ಕರೆದ್ರಿ. ಆತ್ಮತತ್ವ ಸ್ವರೂಪಕ್ಕೂ ಮೋಕ್ಷ ಶಬ್ದದ ಅರ್ಥಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅಂದೆ. ಆದರೆ ಮೋಕ್ಷ ಅನ್ನಕ್ಕೆ ಬರೋದಿಲ್ಲ. ಹೇಳ್ತೀವಿ ನಾವು ಮುಕ್ತ ಆದ ಅಂತಿದ್ದು, ಲೋಕಾರೂಢಿ ಮಾತ್ರಿ. ಮುಕ್ತ ಆದ ಅಂದ್ರೆ ಮೊದಲು ಬದ್ಧ ಅಂತ ಅರ್ಥ ಆಯಿತು. ಹಂಗೆ ಇಲ್ಲಿ ಮೋಕ್ಷ ಅಂದ್ರೆ ಬಿಡುಗಡೆ. ಬಿಡುಗಡೆ ಅಂದರೆ ಯಾವುದರಿಂದ ಬಿಡುಗಡೆ? ಅದಕ್ಕೆ ಇದು ಸುಳ್ಳ ಅಂತ. ಏನು ಸುಳ್ಳ? ಬದ್ಧ ಆದದ್ದು ಸುಳ್ಳ, ಮುಕ್ತ ಆದದ್ದು ಸುಳ್ಳ. ನೀವು ಬದ್ಧ ಆಗಿದ್ರೆ ಮುಕ್ತ ಆಗ್ತಿದ್ದ. ನೀವು ಬದ್ಧನೇ ಅಲ್ಲ, ಮುಕ್ತ ಆದ ಅಂತ ಹೆಂಗೆ ಹೇಳ್ತೀರಿ? ಮೋಕ್ಷವನ್ನು ಪಡೆದ ಅಂತ ಹೆಂಗೆ ಹೇಳ್ತೀರಿ? ಅದಕ್ಕೆ ಇದು ಸುಳ್ಳ. ಎಲ್ಲ ಸುಳ್ಳು. ಇಲ್ಲಿ ಅಖಂಡ ಚೈತನ್ಯ ಒಂದೇ ಉಳಿತೈತೆ. ಬರದ್ದಾರೆ, ಏನು ಮಾಡೋದು? ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಅಲ್ಲಿ ತುಂಬಿದಾರೆ ಅರ್ಥ. ಬರೀತಾರೆ, ಅಲ್ಲಿ ಮುಂದೆ ಬರ್ತದೆ. ಇದೇನು ನಾವು ಹುಟ್ಟಿಸ್ಕೊಂಡು ಹೇಳುವಂಥದ್ದು ಏನೂ ಇಲ್ಲಿ. ಏನಂದ್ರೆ ನೋಡ್ರಿ, ಮಿಥ್ಯೆ ಎಂದು ಎನೆ ಮತ್ತೆ ಗುರು ಶಿಷ್ಯ ಬೋಧಗಳಿಗೂ ನಿಜವಪ್ಪವೇ. ಜಾಗ್ರ, ಸ್ವಪ್ನ, ಸುಪ್ತಿ, ತುರ್ಯಾತೀತ ಅನ್ನುವ ಅವಸ್ಥೆಗಳೇ ಸುಳ್ಳು ಆದ ಮೇಲೆ ಈ ಗುರುಗ ಶಿಷ್ಯನ ಮಧ್ಯದಲ್ಲಿ ನಡೆದಿರುವ ಈ ಜ್ಞಾನ ಮಾರ್ಗದ ಬೋಧೆ, ತಿಳುವಳಿಕೆ ಏನಿದೆಯಲ್ಲ, ಇದು ಸತ್ಯ ಆಗ್ತದೇನ ಅಂತ ಕೇಳಿದ್ರೆ ಇದು ಸತ್ಯ ಆಗೋದಿಲ್ಲ. ಸುಳ್ಳಿನಿಂದ ಸುಳ್ಳನ್ನು ತೆಗೆದು ಹಾಕೋದು, ಮತ್ತೇನಿಲ್ಲ. ದೃಷ್ಟಾಂತಂತೂ ಪೂರ್ವದಲ್ಲಿ ಕೊಟ್ಟಿದ್ದಾರೆ, ಸಾಕಷ್ಟು ಸಲ ಕೇಳಿದೆ. ಕನಸಿನ್ಯಾಗ ಹಾವು ಕಡಿತಂತ. ಬೆಳಿಗ್ಗೆ ಡಾಕ್ಟರ್ ತರುವಾದ, ನನಗೆ ಹಾವು ಕಡ್ದತ್ರಿ, ಏನು ಇಂಜೆಕ್ಷನ್ ಮಾಡ್ತೀರಿ ಮಾಡ್ರಿ ಅಂದ. ಅವನು ಡಾಕ್ಟರ್ ಸೇನ ಇದ್ರೆ ಯಾವಾಗ ಕಡ್ದತಿ ಅಂತ ಕೇಳಬೇಕು. ಮತ್ತು ನಾವು ದಾಡ್ಡಿದ್ದಂದ್ರೆ ಒಂದು ಇಂಜೆಕ್ಷನ್ ಮಾಡೇ ಬಿಟ್ಟ. ಇವು ಗೊಟ್ಟಕ್ಕಂದ ಬಿಟ್ಟ. ಯಾಕೆ? ಕನಸಿನಾಗ ಹಾವು ಕಡ್ದಿತ್ತು. ನೀವು ಹಾವಿನ ವಿಷಯ ಸಾಕು, ಹಾವಿನ ವಿಷಾನ ಹಾಕ್ತಾರೆ ಅವರು. ಕತೆ ಮಜಾ ಆಗ್ತಿಲ್ಲ. ಹಂಗೆ ಗುರುಗಳು ಶಿಷ್ಯರು ಇಬ್ಬರು ಜಾಣರು ಇರಬೇಕು. ಇದು ನಡೆದದ್ದು ಯಾವಾಗ? ಸುಳ್ಳಿನ ಜಗತ್ತಿನಲ್ಲಿ ನಡೆದಿದೆ. ಕೇಳೋದು ಶಾಸ್ತ್ರ ಎಲ್ಲ ಸುಳ್ಳು. ಪೂರ್ವಪಕ್ಷಿ ಬರ್ತಾನೆ, ಶಾಸ್ತ್ರ ಸುಳ್ಳು ಆದ್ರೆ ಮೋಕ್ಷ ಹೆಂಗೆ ಕರಿ ಆಗ್ತತಿ ಅಂದ್ರೆ ಮುಕ್ತಿ ಹೆಂಗೆ ಕರಿ ಆಕೈತಿ ಅಂತ ಅವನ ಅಭಿಪ್ರಾಯ ಇಲ್ಲ. ಅವ್ನು ಕೇಳ್ತಾನೆ. ಮೋಕ್ಷಣ ಆಗೋದಿಲ್ಲ ಅಂತ ಓದ್ಕೊಂಡ್ರೆ ನಿಮ್ಮ ಶಾಸ್ತ್ರ ಸಿದ್ಧಾಂತ ಬಿದ್ದು ಹೋಯ್ತು ಅಂತ ಅವ್ನು ಮುಂದೆ ಬಂದಾಗ ಅವ್ನು ನೋಡೋಲ್ಲಂತ. ಈಗ ಏನಂದ್ರು, ಗುರು ಶಿಷ್ಯ ಬೋಧೆಗಳು ನಿಜವಪ್ಪವೇ. ಗುರು ಹೇಳೋದು ಶಿಷ್ಯ ಕೇಳೋದು ನಿಜ ಏನು ಅಂತ ಕೇಳಿದರೆ ನಿಜ ಅಲ್ಲ, ನಿಜವೂ ಅಪ್ಪವೇ. ಸರಸಿ ಜಾನನೆ ಕಲ್ಪಿತವೇ ನೋಡು. ಸರಸಿ ಜಾನನೆ, ಸರಸಿಜ ಕಮಲ, ಸರೋವರದಲ್ಲಿ ಹುಟ್ಟುವುದು. ಸರಸಿ ಜಾಯತೆ ಇತಿ ಸರಸಿಜ. ಸರಸಿ ಅಂದ್ರೆ ಸಂಸ್ಕೃತ ಶಬ್ದ ಹಾಕ್ಯಾರ, ಏನು ಮಾಡಲಿ. ಸರಸಿ ಅಂದರೆ ಸರೋವರ. ಸರಹ ಸರಸಿ, ಸರೋವರದಲ್ಲಿ ಜಾಯತೆ ಯಾವುದು ಹುಟ್ಟುತ್ತದೆ ಅದು ಕಮಲ. ಕಮಲದಂತಹ ಮುಖವುಳ್ಳ ಮೈತ್ರೇಯಿ ಅಂತ ಅಭಿಪ್ರಾಯ. ಗುರು ಶಿಷ್ಯರ ಬೋಧೆಯು ಕಲ್ಪಿತವೇ ನೋಡು. ಇದು ಕೂಡ ಸುಳ್ಳು ಅಂತ ಹೇಳಿದರು. ಕಲ್ಪಿತವೇ ನೋಡು. ಆಯ್ತಲ್ಲ, ಸಾಕಷ್ಟು ದೃಷ್ಟಾಂತ ಬಂದು ಸುಳ್ಳು ಅನ್ನೋದಕ್ಕೆ ಮತ್ತೇನು ಹೆಚ್ಚಿನ ವಿಷಯದ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ. ಕಲ್ಪಿತವೇ ನೋಡು ಅಂದ್ರೆ ಬದ್ಧನಾದದ್ದು ಕಲ್ಪಿತ, ಮುಕ್ತನಾದದ್ದು ಕಲ್ಪಿತ. ಇದ್ರ ಒಟ್ಟು ಸಾರಾಂಶ ಮುಂದಿನ ನುಡಿ ನೋಡುವಂತೆ. ಪೂರ್ವಪಕ್ಷಿ ಏನು ಕೇಳ್ತಾನಂದ್ರೆ, ಇಲ್ಲಿ ಮುಂದಿನ ನುಡಿ ಓದಿದ್ರು ಗೊತ್ತಾಗ್ತದೆ. ಕನಸಿನ ಅಂಗನಯ ಸಂಗತಿಯಿಂದೆ ಅಂತ ಮುಂದಿನ ನುಡಿ ಆರಂಭ ಆಗ್ತದೆ. ಈ ನುಡಿ ಆರಂಭ ಆಗಬೇಕಾದ್ರೆ ಪೂರ್ವಪಕ್ಷಿ ಬಂದಿದ್ದಾನೆ. ಪೂರ್ವಪಕ್ಷಿ ಬಂದು ಕೇಳ್ತಾನೆ,
ಗುರುಗಳು ಹೇಳಿದ್ದು ಸುಳ್ಳು, ಶಿಷ್ಯ ಕೇಳಿದ್ದು ಸುಳ್ಳು ಅಂದ್ರೆ ನಿಮ್ಮ ಶಾಸ್ತ್ರವು ಸುಳ್ಳಾಯಿತು. ಮತ್ತು ಇದೆಲ್ಲ ಹೇಳೋದು ಕೇಳೋದು ಶಾಸ್ತ್ರವು ಸುಳ್ಳಾಯಿತು. ಈ ಶಾಸ್ತ್ರವೂ ಸುಳ್ಳಾದ ಮೇಲೆ ನಿಮಗೆ ಮೋಕ್ಷ ರೂಪ ಫಲ ಹೆಂಗೆ ಸಿಗ್ತದೆ ಅವನ ಅಭಿಪ್ರಾಯದಲ್ಲಿ ಕೇಳ್ತಾನೆ. ಮೋಕ್ಷ ರೂಪ ಫಲ ಹೆಂಗೆ ಸಿಗ್ತದೆ? ಮೋಕ್ಷ ರೂಪ ಫಲ ಅಲ್ಲ, ನಮ್ಮ ಅಭಿಪ್ರಾಯದಲ್ಲಿ ಫಲ ಅಲ್ಲ. ಮೋಕ್ಷ ಅನ್ನೋದು ಫಲ ಅಲ್ಲ. ಅದೊಂದು ಹೇಳಿ ಫಲ ಅಂತ ಹೇಳಿದೀವಿ ಅಂತ ಇಟ್ಕೊಳ್ರಿ. ಇಲ್ಲದರ ಪ್ರಾಪ್ತಿ ಫಲ. ನಿಮಗೆ ಫಲ ಸಿಕ್ತಲ್ಲ, ಇಲ್ಲದರ ಪ್ರಾಪ್ತಿ ಫಲ. ಫಲ ಅಂದ್ರೆ ಅದು ಉತ್ಪತ್ತಿ ಆಯ್ತಂತ ಆಯಿತು, ನಿಮ್ಮ ದುಡಿಮೆಯಿಂದ ಪ್ರಾಪ್ತ ಆಯಿತು. ಮತ್ತು ಉತ್ಪತ್ತಿ ಆಯ್ತು ಅಂದ್ರೆ ನಾಶ ಆಕೈತಿ. ಮುಕುತಿ ಸುಖವನು ಪಡೆವೆನೆಂಬ ಬಲು ಯುಕುತಿವಂತನ ಬಗೆಯನು ನೋಡು ರಮಣಿ ಅಂತ ಒಂದು ಪದ್ಯ ಇದೆ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ. ಮುಕುತಿ ಸುಖವನು ಪಡೆವೆನೆಂಬ ಬಲು ಯುಕುತಿವಂತನ ಬಗೆಯನು ನೋಡು ರಮಣಿ. ಅವನು ಮಾಯೆಯನ್ನು ಗೆದ್ದಂತ. ಈ ಪ್ರಕೃತ ಪದ್ಯಕ್ಕೂ ನಾ ಹೇಳುವ ಈ ಪದ್ಯಕ್ಕೂ ಭಾಳ ಹೊಂದಾಣಿಕೆ ಇದೆ. ಸ್ವಲ್ಪ ಕೇಳಿದ್ರೆ ಹಂಗೆ ಇಲ್ಲಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಯ ಮಧ್ಯದಲ್ಲಿ ನಡೆದಿದೆ. ಮುಕುತಿ ಸುಖವನು ಪಡೆವೆನೆಂಬ ಬಲು ಯುಕುತಿವಂತನ ಬಗೆಯನ್ನು ನೋಡು ರಮಣಿ. ಜ್ಞಾನಶಕ್ತಿ ಕ್ರಿಯಾಶಕ್ತಿಗೆ ಹೇಳ್ತಾ ಇದ್ದ. ಅಲ್ಲಿ ದೃಷ್ಟಾಂತ ಕೊಟ್ಟರು ಭಾಳ ಚಂದ. ಕನಸಿನ ಪುರುಷನು ಮಿಂಚಿನ ಹೆದೆಗೆ ಇಂದ್ರಧನುವನ್ನು ಏರಿಸುತ್ತ ಆಲಿಕಲ್ಲಿನ ಅಂಬು ಎಚ್ಚು ಗಂಧರ್ವಪುರದ ರಿಪುವನು ಕೆಡುಪಿದನು ಅಂತೆ ಮಾಯೆಯನ್ನು ಗೆಲ್ಲಿದು. ಬಿಡಿಸಿ ಹೇಳ್ತೀನಿ. ಪುರುಷ ಯಾರು ಅಂದ್ರೆ ಕನಸಿನ ಪುರುಷ. ಕನಸಿನ ಪುರುಷನು ಮಿಂಚಿನ ಹೆದೆಗೆ ಮಿಂಚಿನ ಬಳ್ಳಿ. ಇಂದ್ರಧನುವನ್ನು ಏರಿಸುತ್ತ ಅಂದ್ರೆ ಕಾಮನ್ ಬೆಲ್ಲ ಆಕಾಶದಾಗ ಮೂಡಿತ. ಈ ಕಾಮನ ಬಿಲ್ಲಿಗೆ ಆ ಮಿಂಚಿನ ಬಳ್ಳಿ ಕಟ್ಟಿದಂಥ ಬಗ್ಗಿಸೆ ಮಿಂಚಿನ ಹೆದೆಗೆ ಇಂದ್ರಧನುವನ್ನು ಏರಿಸುತ್ತ ಏನು ಮಾಡಿದ ಅಂದ್ರಲ್ಲಿ ಇನ್ನೊಂದೆರಡು ಶಬ್ದ ಹಾಕಿದ್ದಾರೆ. ಬರ್ಪವೆಯಲ್ಲಿ ಬಾಣ ಆಗೈತಿ, ಆಲಿಕಲ್ಲಿನ ಅಂಬು. ಏನು ಆಲಿಕಲ್ಲಿನ ಅಂಬು? ಆಲಿಕಲ್ಲು ಅಂದ್ರೆ ಬರ್ಪ, ನಿಮಗೆ ಗೊತ್ತಿದೆ. ಅದುವೇ ಬಾಣ ಆಗೈತಿ. ಅದರದ ತುದಿ ಆಲಿಕಲ್ಲಿನ ಅಂಬು ಆಯಿತು. ಅದರದೇ ಅಲಗ, ಮುಂದಿನ ಅಲಗ ಅದು ಆಲಿಕಲ್ಲಿಂದ. ಇವನು ವೈರಿ ಯಾರು ಅಂತ ಕೇಳಿದ್ರೆ ಈ ಬಾಣವನ್ನು ಬಿಟ್ಟು ಯಾರನ್ನು ಕೊಂದ ಅಂದ್ರೆ ಗಂಧರ್ವಪುರದ ರಿಪುವನ್ನು ಕೆಡಪಿದನು. ಗಂಧರ್ವಪುರ ಅಂದ್ರೆ ಮೋಡದಲ್ಲಿ ಮನುಷ್ಯಾದಿಗಳ ಆಕಾರ ಕಾಣ್ತಿರ್ತಾರೆ. ಅಲ್ಲಿ ಅವನು ವೈರಿ ಇದ್ದಂತ. ಇಲ್ಲಿ ಅಂತೆ ಎತ್ತು ಕೆಡಪಿದನು ಅಂತೆ, ಬಾಣ ಬಿಟ್ಟು ಅವನು ಕೆಡವಿದ ಅಂತೆ ಮಾಯೆಯನ್ನು ಗೆಲ್ಲಿದು. ನೋಡ್ರಿ ಏನೇನು ಹಾಕಿದ್ರು ಅವರು, ಎಲ್ಲ ಸುಳ್ಳು ಒಂದಾರತೆ ನೋಡಿದ್ರ. ಕನಸಿನ ಪುರುಷ ಸುಳ್ಳು, ಮಿಂಚಿನ ಹೆದೆ ಮಿಂಚು ಸುಳ್ಳು, ಕಾಮನ ಬಿಲ್ಲು ಇಂದ್ರಧನು ಕಾಮನ ಬಿಲ್ಲು ಸುಳ್ಳು, ಏರಿಸುತ್ತ ಅದನ್ನು ಬಗ್ಗಿ ಕಟ್ಟಿಸ್ತ, ಆಲಿಕಲ್ಲಿನ ಅಂಬು ಅದು ಬಾಣದ ಆಕಾರಕ್ಕೆ ತರೋರೊಳಗಾಗಿ ಕರಗಿರ್ತದೆ. ಅದಕ್ಕೆ ಅಲಗೆ ಅಂಥದ್ದು ಅಥವಾ ಆಲಿಕಲ್ಲಿಂದ. ಈ ಸಲಕರಣೆಗಳನ್ನು ಕೂಡಿಸಿಕೊಂಡು ಯುದ್ಧಕ್ಕೆ ಹೋದಂಥ ಎಲ್ಲಿಗೆ ಗಂಧರ್ವ ನಗರಕ್ಕೆ ಯುದ್ಧಕ್ಕೆ ಹೋಗಿ ಅಲ್ಲಿ ಅವನು ಕೊಂದನು. ಇದು ಎಷ್ಟು ಸುಳ್ಳು ಅಷ್ಟು ಸುಳ್ಳು, ಮಾಯೆಯನ್ನು ಗೆಲ್ಲಿದೆನು ಎಂಬುದು. ಇದರ ಅರ್ಥ ಏನಂದ್ರೆ ಮಾಯಾ ಅನ್ನೋದೇ ಇಲ್ಲ. ಮಾಯಾ ಅನ್ನೋದೇ ಇಲ್ಲ. ಮಾಯಾ ಇಲ್ಲ ಅಂದಮೇಲೆ ಜಗತ್ತಿಲ್ಲ. ಜಗತ್ತಿಲ್ಲ ಅಂದಮೇಲೆ ಅಲ್ಲಿ ಗುರು ಶಿಷ್ಯ ಅನ್ನೋದು ಇಲ್ಲ. ಅವ್ರು ಹೇಳಿದ್ದು ಕೇಳಿದ್ದು ಅನ್ನುವುದೂ ಇಲ್ಲ.
ಇದೇ ಇಲ್ಲ ಅಂದಮೇಲೆ ಮೋಕ್ಷ ಸುದ್ದಿ ಎಲ್ಲಿ ಬಂತ ಇಲ್ಲಿ? ಮೋಕ್ಷವನ್ನು ಫಲ ಅಂತ ಯಾಕೆ ಕರೀದಿಲ್ಲ ಅಂದ್ರೆ ನಾಶ ಆಗ್ತದದು ಫಲ, ಅದಕ್ಕೆ ಫಲ ಅಂತ ಕರೆಯೋಕ್ಕೆ ಬರೋದಿಲ್ಲ. ಇಲ್ಲಿ ಕೇವಲ ಆತ್ಮನ ಇರುವಿಕೆ ಅಷ್ಟೇ. ಉಳಿದದ್ದೆಲ್ಲ ಮಿಥ್ಯಾ ಎಂದು ನಿಶ್ಚಯ ಮಾಡುವುದೇ ಶಿಷ್ಯನ ಕರ್ತವ್ಯ. ಅದ್ವೈತ ಸಿದ್ಧಿಕಾರ ಬರೀತಾನೆ, ಪ್ರಪಂಚ ಮಿಥ್ಯಾತ್ವ ಪೂರ್ವಕಂ ಅದ್ವೈತ ಸಿದ್ಧಿ. ಅದ್ವೈತ ಸಿದ್ಧಿ ಆಗಬೇಕಾದ್ರೆ ಪ್ರಪಂಚ ಸುಳ್ಳು ಅನ್ನೋದು ನಿಶ್ಚಯ ಆದಾಗ ಆಗ್ತದೆ. ಪ್ರಪಂಚ ಸುಳ್ಳು ಅನ್ನೋದು ನಿಶ್ಚಯ ಆಗದೇ ಇದ್ದರೆ ಅದ್ವೈತದ ಸಿದ್ಧಿ ಆಗೋದಿಲ್ಲ. ಮತ್ತು ಪ್ರಪಂಚದ ಒಳಗೆ ಇದಾವ ಶಾಸ್ತ್ರ ಹೇಳೋದು ಕೇಳೋದು. ಮೊದಲು ಹೇಳಿದ್ದೀನಲ್ಲ, 3 ಅವಸ್ಥೆ: ಜಾಗ್ರ, ಸ್ವಪ್ನ, ಸುಪ್ತಿ, ತುರ್ಯಾತೀತ ಇದೆಲ್ಲ ಕೂಡಿದ್ದೇ ಪ್ರಪಂಚ. ಮತ್ತು ಈಗ ಹೇಳೋದು ಕೇಳೋದು ಜಾಗ್ರದ ಅವಸ್ಥೆ. ಇಡೀ ಪ್ರಪಂಚವೇ ಸುಳ್ಳು ಅಂದಾಗ ಅವ್ನು ಪ್ರಶ್ನೆ ಮಾಡಿದ. ಅದು ಮುಂದೆ ಬರ್ತದಂತ ಹೇಳ್ತೇನೆ. ಈಗ ಈ ಮುಂದಿನ ನುಡಿಯಾಗ ಐತದ. ಕನಸಿನ ಬರ್ದಾರ ನೋಡ್ರಿ, ಕನಸಿನ ಅಂಗನೆಯ ಸಂಗತಿಯಿಂದೆ. ಇದೆಲ್ಲರ ಅನುಭವಕ್ಕೆ ಬರ್ತದಂತಿಲ್ಲ, ಎಲ್ಲರ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಅಂಗನೆಯ ಸಂಗತಿಯಿಂದೆ ತಥ್ಯವೆನಿಪ, ತಥ್ಯವೆಂದು ಎನೆ, ಸತ್ಯವು ಎಂದು ಹೇಳಿಸಿಕೊಳ್ಳುವ ವೀರ್ಯ ಪತನಾದಿಯೂ ಅಹುದು, ಪತನಾದಿಯೂ ಅಹುದು ಅಂತೆ. ಇದು ಲೋಕಾರೂಢಿ ದೃಷ್ಟಾಂತ ಕೊಟ್ಟ. ನಿಜಗೊಂಡು ಇಂಥ ದೃಷ್ಟಾಂತಗಳನ್ನು ಅಲ್ಲಲ್ಲೇ ಭಾಳ ಬಳಸ್ಯಾರ. ಯಾಕೆ ಬಳಸ್ಯಾರು ಇಂಥ ದೃಷ್ಟಾಂತಗಳನ್ನು ಅಂತ ಏನಾದರೂ ನಿಮಗೆ ಅಸಹ್ಯ ಅನಿಸಿದರೆ 100ಕ್ಕೆ 90ರಷ್ಟಲ್ಲ 99ರಷ್ಟು ಜನ ಪ್ರಾಪಂಚಿಕ ವ್ಯವಹಾರದಲ್ಲಿ ಮುಳುಗಿದ್ದೇವೆ. ಅವರ ಅನುಭವಕ್ಕೆ ಬರಬೇಕಾದ್ರೆ ಇಲ್ಲಿ ಶಾಸ್ತ್ರ ಏನು ಹೇಳ್ತಾ ಇದ್ದಾರೆ, ಅದು ಅವರಿಗೆ ಲಘು ತಿಳಿಯಬೇಕಾದರೆ ಅವರಿಗೆ ತಿಳಿಯುವಂತಹ ದೃಷ್ಟಾಂತಗಳನ್ನು ಕೊಡಬೇಕು. ಅದಕ್ಕಾಗಿ ಇಲ್ಲಿ ಅದನ್ನು ವ್ಯಾಖ್ಯಾನ ಮಾಡುವ ಅವಶ್ಯಕತೆ ಇಲ್ಲ. ಕನಸಿನಲ್ಲಿ ಸ್ವಪ್ನ ಬಿತ್ತು, ವೀರ್ಯಪತನ ಆಯಿತು, ಅದರಲ್ಲಿ ವ್ಯವಹಾರ ನಡೀತೇನು ಅಂದರೆ ಇಲ್ಲ. ವೀರ್ಯಪತನ ಆದದ್ದಂತೂ ಖರೆ. ಇದನ್ನು ಎಲ್ಲರೂ ಒಪ್ಪುವುದಿಲ್ಲ. ಕೆಲವು ಜನ ಇವರು ಅಲ್ಲ ಅವರು ಅಲ್ಲ ಅಂತಿದ್ದಾರಲ್ಲ, ಅವ್ರಿಗೇನಂತೀರಿ ನೀವು? ನಾನು ಹೇಳೀನಿ, ಇವರು ಅಲ್ಲ ಅವರು ಅಲ್ಲ ಅಂತ ಹೇಳೀನಿಪ್ಪ. ಆಯಿತು, ತಿಳ್ಕೊಂಡ್ರಿ ಸಾಕು, ನಮಗೇನು ಬೇಕಾಗಿಲ್ಲ ಹೇಳೋದು. ಅವರಿಗೆ ಅನುಭವನೇ ಇಲ್ಲ. ಮತ್ತು ಅವರು ಶಾಸ್ತ್ರ ಕೇಳಬೇಕು ಕೇಳಬಾರ್ದು? ಅವರು ಕೇಳಬೇಕು. ಮತ್ತು ಅವ್ರಿಗೆ ತಿಳಿಯುವಂಥ ದೃಷ್ಟಾಂತ ಕೊಡಬೇಕಲ್ಲ. ಶಿಲೆಯ ಭೈರವನಂತೆ ಅಂತ, ಎರಡನೇದ್ದು ಶಿಲೆಯ ಭೈರವನಂತೆ ಬರ್ದಾರೆ. ಕನಸಿನ ಅಂಗನೆಯ ಸಂಗತಿಯಿಂದ ತಥ್ಯವೆಂದೇನೆ ವೀರ್ಯಪತನ ಆದಿ ಶಬ್ದ ಹಾಕಿದ್ದಾರೆ. ಇಲ್ಲಿ ವೀರ್ಯಪತನಾದಿಯು ಅಹುದು ಅಂತೆ. ಇಲ್ಲಿ ವೀರ್ಯಪತನ ಆದಿ ಅಂತ ಒಂದು ಶಬ್ದ ಹಾಕಿರು. ಮಿಥ್ಯೆ ಅರಿತರೆ ಸತ್ಯ ಸಿದ್ಧಿ ಅಂತ ವಿವೇಕ್ ಚಿಂತಾಮಣಿಯಲ್ಲಿ ಒಂದು ಅಂಕಿದೆ, ಒಂದು ಅಂಕಿ. ಮಿಥ್ಯೆ ಅರಿತರೆ ಸತ್ಯ ಸಿದ್ಧಿ. ಅದರಲ್ಲಿ 3 ದೃಷ್ಟಾಂತ ಕೊಟ್ಟಾರೆ. 3 ಯಾಕೆ 4 ಕೊಟ್ಟಾರೆ. ಅದರಲ್ಲಿ ಈ ಕನಸಿಂದ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ, ಶಿಲೆಯ ಭೈರವನಂತೆ ಅಂತ ಇನ್ನೊಂದು ದೃಷ್ಟಾಂತ ಕೊಟ್ಟಾರ. ಆಮೇಲೆ ದರ್ಪಣದಂತೆ, ದರ್ಪಣದಲ್ಲಿ ಬಿದ್ದಿರೋ ಪ್ರತಿಬಿಂಬದಂತೆ 3ನೇ ದೃಷ್ಟಾಂತ ಕೊಟ್ಟಾರ. ಆಮೇಲೆ ಮರುಮರೀಚಿಕೆಯಂತೆ 4ನೇ ದೃಷ್ಟಾಂತ ಕೊಟ್ಟಾರೆ. ಅಲ್ಲಿ ಮಿಥ್ಯೆ ಅರಿತರೆ ಸತ್ಯ ಸಿದ್ಧಿ. ಆ 4 ದೃಷ್ಟಾಂತ ಇಲ್ಲಿ ಆದಿ ಪದದಿಂದ ತೊಗೊಂಡಿದ್ದೇನೆ ನಾ, ಮತ್ತೇನಿಲ್ಲ. ಪತನಾದಿಯು ಅಹುದು ಅಂತೆ. ಸುಳ್ಳಾದ ವ್ಯವಹಾರದಿಂದ ಸತ್ಯವಾದ ವೀರ್ಯಪತನ ಆಯ್ತಿಲ್ಲೋ. ಶಿಲೆಯ ಭೈರವ ಜಡ, ಭಕ್ತಿಯಿಂದ ನಡೆದುಕೊಂಡರೆ ಫಲ ಸಿಗ್ತದೆ. ಕಲ್ಲು ದೇವರು ಅಂತ ಭಕ್ತಿಯಿಂದ ನಡೆದುಕೊಂಡರೆ ಫಲ ಸಿಗ್ತದೆ. ಮುಖದ ಪ್ರತಿಬಿಂಬ ಕನ್ನಡಿಯಲ್ಲಿ ಬಿದ್ದಿದೆ. ಮಿಥ್ಯಾಭೂತವಾದ ಪ್ರತಿಬಿಂಬವನ್ನು ನೋಡಿ ಯಥಾರ್ಥವಾದ ಮುಖದಲ್ಲಿ ಏನೇನು ಮಾಡಿಕೊಳ್ತೀರಿ. ಇದು ಸತ್ಯ ಹೌದಲ್ಲ, ಮಾಡಿಕೊಳ್ಳೋದು ವ್ಯಾವಹಾರಿಕವಾಗಿ. ದೃಷ್ಟಾಂತ ಕೊಡಬೇಕಾದ್ರೆ ಮತ್ತು ಜಗತ್ತಾಗೆ ನೋವು ಕೊಡಬೇಕಲ್ಲ, ಇಲ್ಲದೆ ಮತ್ತೆ ನೀವು ಕೊಡಲಿಕ್ಕೆ ಆಗ್ತದೆ. ಇನ್ನು ಮರುಮರೀಚಿಕೆ ಜಲ ತೋರ್ತದ, ಸತ್ಯ ಏನದು? ಸತ್ಯ ಅಲ್ಲ ಅಂತ ಹೀಗೆ 4 ದೃಷ್ಟಾಂತ ಕೊಟ್ಟಿದ್ದಾರೆ. ಅಹುದು ಅಂತೆ
ವನಿತೆ ಕೇಳ್ ಗುರು ಶಿಷ್ಯ ಬೋಧೆ ಕಲ್ಪಿತ ಮಾಗೆ. ಅದರಂತೆ ಅವು ಹೇಗೆ ಕಲ್ಪಿತವೋ ಹಾಗೆ ಈ ಗುರು ಶಿಷ್ಯ ಬೋಧೆಯು ಕೂಡ ಕಲ್ಪಿತ. ಕನಸಿನ ಅಂಗನೇ ಕಲ್ಪಿತ. ಬೋಧ ಕಲ್ಪಿತ ಮಾಗೆ ಜನಿಸುವ ಮುಕ್ತಿಯು ಸತ್ಯ. ಗುರುಗಳು ಹೇಳೋದು ಶಿಷ್ಯ ಕೇಳೋದು ಎರಡು ಕಲ್ಪಿತ. ಆದರೆ ಕಲ್ಪಿತ ಪದಾರ್ಥದ ಹೇಳುವಿಕೆಯಿಂದ, ಅಂದರೆ ಶಾಸ್ತ್ರ ಕಲ್ಪಿತ ಪದಾರ್ಥ, ಅದರನ್ನು ಹೇಳುವಿಕೆಯಿಂದ ಮೋಕ್ಷ ಹಂಗೆ ಆಗ್ತದೆ ಮಗ. ಮೊದಲ ಮೋಕ್ಷದ ಬಗ್ಗೆ ಮಾತಾಡ್ತೀನಿ, ಅದನ್ನು ಬಿಟ್ರಿ ಮೋಕ್ಷ ಹಂಗೆ ಆಗ್ತದೆ ಅಂದ್ರೆ ಹೋಗ್ತದೆ ಅನ್ನೋ ಅಭಿಪ್ರಾಯ ಇದೆ. ಪರಂತು ಇಲ್ಲಿ ಹೇಳುವಾಗ ಹಂಗೆ ಹೇಳಬೇಕಲ್ಲ. ಮೋಕ್ಷ ಹಂಗೆ ಆಗ್ತದೆ ಅಂತ ಅವ್ನು ಕೇಳಿದ್ದಾನ. ಅದು ಕೇಳಿರೋರು ಮಿಥ್ಯಾಭೂತವಾದ ಶಾಸ್ತ್ರದಿಂದ, ಅಂದರೆ ಗುರು ಶಿಷ್ಯರ ಬೋಧೆ ಮಿಥ್ಯಾಭೂತವಾದ ಶಾಸ್ತ್ರ, ಇದರಿಂದ ಯಥಾರ್ಥವಾದ ಮೋಕ್ಷವು ಆಗುತ್ತದೆ ಅನ್ನೋದಕ್ಕಾಗಿ 4-6 ದೃಷ್ಟಾಂತಗಳನ್ನು ಕೊಟ್ಟರು. ಯಥಾರ್ಥವಾದ ಮೋಕ್ಷ ಆಗುವುದಕ್ಕೆ ಮಿಥ್ಯಾಭೂತವಾದ ಶಾಸ್ತ್ರ ಉಪಕಾರ ಮಾಡ್ತದೆ. ಈ ರೀತಿಯಾಗಿ ಹೇಳುತ್ತಾ ಜನಿಸುವ ನಿಜ ಮುಕ್ತಿಯದು ಸತ್ಯ. ನೋಡ್ರಿ, ಏನು ಚಿಂತನೆ ಮಾಡ್ತಾ ಹೋದ ಹಾಗೆ ಕಷ್ಟ ಇದೆ ಅಂತ ಹೇಳಿರ್ತೇನೆ ನಾನು ನಿಮ್ಗೆ. ಏನು ಬರ್ದಾರಿಲ್ಲೇ ಜನಿಸುವ ಮುಕ್ತಿ ಅಂತ ಬರ್ತಾರೆ. ಗುರುಗಳು ಹೇಳಿದರು, ಶಿಷ್ಯ ಕೇಳಿದ, ಏನಾಯ್ತಲ್ಲೇ ಮುಕ್ತಿ ಉಂಟಾಯಿತು. ಬರ್ತಾರೆ ಅವರು. ತಿಳಿಸುವ ಸಂದರ್ಭದಲ್ಲಿ ಬರಿಬೇಕಾಗ್ತದೆ, ಎಲ್ಲರೂ ಬರೀಲಿಕ್ಕೆ ಬರೋದಿಲ್ಲ. ಮುಕ್ತಿ ಹುಟ್ಟಿತು ಅಂದ್ರೆ ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಬಂತು. ಹುಟ್ಟಿದ್ದು ಸಾಯಲೇಬೇಕು. ತಿಳಿಸುವ ಸಂದರ್ಭದಲ್ಲಿ ಹೇಳಿದ ಮಾತು ಅನ್ಬೇಕಲ್ಲದೆ ಭಾಳ ಕಷ್ಟ ರೀ. ಅದು ಹೇಳುವುದಲ್ಲ, ಹೇಳದೆ ಇರಲು ತಿಳಿಯುವುದಲ್ಲ, ಹೇಳಿ ವಾಚಕದಿಂದ ತಿಳಿಸುವುದೂ ಅಲ್ಲ. ಬರ್ದಾರ ಹಿರಿಯರ. ಆತ್ಮತತ್ವ ಹೇಳಕ್ಕೂ ಬರುವುದಿಲ್ಲ, ಹೇಳದೆ ಹೋದರೆ ತಿಳಿಯುವುದಿಲ್ಲ, ಹೇಳಕ್ಕಾದ್ರೆ ವಚನಕ್ಕೆ ವಿಷಯವಲ್ಲ, ಅದನ್ನು ಕೆಡಿಸೋದು ಅಲ್ಲ. ಇಲ್ಲಿ ಜನಿಸುವಂತ ಬರೀಬೇಕು. ಏನು ಮಾಡೋದು? ಯಾಕಂದ್ರೆ ಶಿಷ್ಯನಿಗೆ ತಿಳಿಸ್ಬೇಕಾಗೈತಿ, ಮುಮುಕ್ಷುಗಳಿಗೆ ತಿಳಿಸ್ಬೇಕಾಗೈತಿ. ಅದಕ್ಕೆ ಒಂದಿಟ್ಟು ಪೂರ್ವ ಪಕ್ಷಿ ಹುಟ್ಟಿತು ಅಂದ್ರೆ ಸಾಯ್ತತ್ ನೀವೇ ಹೇಳಿದಿರಿ ಅಂತ ಯಾವಾರ ಬಂದ್ರೆ ತಿಳಿಸುವ ದೃಷ್ಟಿಯಿಂದ ಹೇಳಿದ ಮಾತಪ್ಪ. ಅದಕ್ಕೆ ಗುರು ಶಿಷ್ಯ ಬೋಧೆ ಸುಳ್ಳು ಅಂತ ಮೇಲೆ ಹೇಳಿದೆವು. ಮೋಕ್ಷ ಸತ್ಯ ಅಂದ್ರೇನು? ಅವನ ಸ್ವರೂಪ ಸತ್ಯ ಅಂತ ಅರ್ಥ, ಮತ್ತೇನಲ್ಲ. ಮೋಕ್ಷ ಅಲ್ಲ, ಕೇಳಲಿಕ್ಕೆ ಕುಳಿತಿರುವಂತಹ ಶಿಷ್ಯನ ಸ್ವರೂಪವು ಸತ್ಯ. ಅದಕ್ಕೆ ಮೇಲೆ ಸೂತ್ರದಲ್ಲಿ ಬರೆದ್ರು, ಇದು ಸತ್ಯಾನುಭವವೆಂದು ಇದು ಮಿಥ್ಯಾನುಭವವೆಂದು ವದವಿ ಬೋಧಿಪನೆ ಸದ್ಗುರುವು ಹಕ್ಕು ಅಂತ ಸೂತ್ರ ಹೇಗೆ ಮಾಡ್ಯಾರ ನೋಡ್ರಿ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವವೆಂದು ವದವಿ ಪ್ರೀತಿಯಿಂದ ಹೇಳುವವನೇ ಸದ್ಗುರುವು ಹಕ್ಕು ಅಂತ ಈ ಪದ್ಯದ ಈ ಸೂತ್ರದ ಒಟ್ಟು ಅಭಿಪ್ರಾಯ ಗೊತ್ತಾಯ್ತು ನಿಮಗೆ. ಏನಂತ? ಶಿಷ್ಯನ ಅಖಂಡ ಚೈತನ್ಯವಾದ ಸ್ವರೂಪ ಅಲ್ಲಿ ಒಂದೇ ಉಳಿಯುತ್ತದೆ. ಅಲ್ಲಿ ಶಿಷ್ಯ ಗುರು ಬೇರೆ ಅಲ್ಲ. ಗುರು ಶಿಷ್ಯ ಹೇಳುವವರೆಗೆ. ಶಿಷ್ಯ ಯಾವಾಗ ತನ್ನನ್ನು ತಿಳಿದುಕೊಳ್ಳುತ್ತಾನೆಯೋ ಗುರುವಿನಲ್ಲಿ ಅವನಿಗೆ ಭೇದ ಅನ್ನೋದಿಲ್ಲ, ಕೂಡಿದ ಅನ್ನೋದೂ ಇಲ್ಲ. ಯಾಕೆ ಕೂಡ್ತಾನೆ? ಇಲ್ಲಿ ಅವಿದ್ಯಾ ಉಪಾಧಿ ನಾಶ ಆಯಿತು. ಮೊದಲು ಅವರ ಮಾಯಾ ಉಪಾಧಿ ನಾಶ ಆಗಿದೆ ಗುರುಗಳದ್ದು. ಇವನ ಅವಿದ್ಯಾ ಉಪಾಧಿ ನಾಶ ಆಯಿತು. ಯಾವಾಗ ಉಪಾಧಿ ನಾಶ ಆಯಿತು ಅವಾಗ ಘಟಾಕಾಶ ಮಠಾಕಾಶದಲ್ಲಿ ಕೂಡ್ಕೊಂತು, ಮಠಾಕಾಶ ಮಹಾಕಾಶದಲ್ಲಿ ಕೂಡ್ಕೊಂತು. ಇವೆಲ್ಲ ತಿರ್ಸು ಶಬ್ದ. ಕೂಡ್ಕೊಂತಂದ್ರೆ ಪರಿಚ್ಛನ್ನೇನ ಆಕಾಶ ಇಲ್ಲಿಂದ ಹೋಗಿ ಅಲ್ಲಿ ಕೂಡ್ಕೊಂತಂತ ಹೇಳಾಕ ಮತ್ತೇನು ಹೇಳ್ತೇವೆ? ನೋಡು, ಉಪಾಧಿ ತೆಗೆದು ನೋಡು, ಆ ಘಟ ತೆಗಿ, ಘಟಾಕಾಶ ಅಥವಾ ಘಟವಡಿ, ಘಟಾಕಾಶ ಮಠಾಕಾಶ ಕೂಡಿತು. ಮಠ ಅದನ್ನು ತೆಗಿ ಭಾವನೆಯಿಂದ, ಮತ್ತು ಎಲ್ಲರ ಕಾಮಗಿಂಬ ಕಿತ್ತಿ, ಅದು ಮಹಾಕಾಶ ಕೂಡಿತು. ಇವು ತಿಳಿಸುವ ಶಬ್ದಗಳು. ಏನು ಪರಿಚ್ಛನ್ನ ಆಕಾಶ, ಅದ್ರಾಗ ಕೂಡ್ತಿ ಇದ್ರಾಗ ಕೂಡ್ತನಕ. ಹಾಗೆಯೇ ಮಹಾಬೈಲು ಇದ್ದಂತೆ ಶಿಷ್ಯನ ಸ್ವರೂಪ. ಅಲ್ಲಿ ಜೀವಭಾವ ಬಂದದ್ದು ಸುಳ್ಳು, ಅಂತರಾತ್ಮ ಭಾವ ಬಂದದ್ದು ಸುಳ್ಳು, ಮೋಕ್ಷ ಆದದ್ದು ಸುಳ್ಳು. ಮತ್ತೇನು ಉಳೀತು ಅಂದ್ರೆ ಅವನ ಸ್ವರೂಪ ಒಂದು ಉಳೀತು. ಇದರಲ್ಲಿ ಮತ್ತೇನು ಉಳಿಯಲಿಲ್ಲ ಅಂತ ಈ ಪದ್ಯದ ಭಾವಾರ್ಥ. ಮುಂದಿನ ನುಡಿ ಏನಾಯಿತು? ಸತ್ಯಾನುಭವವೆಂದು ಮಿಥ್ಯಾನುಭವವೆಂದು ಆಯ್ತಲ್ಲ. ಮುಂದಿನ ನುಡಿ ನೋಡ್ರಿ. ಇದು ನಿಜಗುಣ ಯೋಗಿ
ಮುದದಿಂದ ತಿಳಿಯ ಪೇಳಿದ ಯಾಜ್ಞವಲ್ಕ್ಯ ಮೈತ್ರೇಯ ವದವಿದ ಸಂವಾರದಳು ಮೂರನೆಯ ಸಂಧಿ ಸದಮಲ ಪರಮಾನುಭವ ಬಂದಿ. ಎರಡು ಮಾತಿನಾಗ ಮುಗಿದು ಹೋಗತ್ತೆ. ಹಾಂ, ಇನ್ನೂ ಒಂದು ನುಡಿ ಉಳಿತ ಮಾತೃ ಮಾನದೇನ. ಹಾಂ, ಹಂಗಾರೆ ನಾನು ಪೇಜ್ ತಿರುವಿದ್ದೇನೆ ಗೊತ್ತಿಲ್ಲದೆ. ಅಲ್ಲ, ಇಲ್ಲಿ ಇದು ಈ ಸೂತ್ರ ಮುಗ್ದತ್ತಲ್ಲ, ಇದೇ ನಿಜಮುಕ್ತಿ ಮುಗ್ದತಿ. ಮುಂದಿನ ಸೂತ್ರ ಏನು ಅಂದ್ರೆ, ಮಾತೃಮಾನಾದಿ ತ್ರಿಪುಟಿ ದೋರದಾಗಿಯೇ ಅದ್ವೈತಕ್ಕೆ ಪವನವಿಲ್ಲದು ಸಿದ್ಧ. ಸೂತ್ರದ ಅರ್ಥ ಸಂಕ್ಷಿಪ್ತ ಹೇಳಿ ಹೊಡ್ದೇನೆ. ಪ್ರಮಾತೃ ಪ್ರಮಾಣ ಪ್ರಮೇಯ, ಇದಕ್ಕೆ ತ್ರಿಪುಟಿ ಅಂತ ಕರಿತೇವೆ. ಇದು ಅವಿದ್ಯೆಯಿಂದ ಕಲ್ಪಿತವಾದದ್ದು. ಪ್ರಮಾತೃ ಪ್ರಮಾಣ ಪ್ರಮೇಯ ಇದು ಭೇದ, ಅವಿದ್ಯೆಯಿಂದ ಕಲ್ಪಿತವಾದದ್ದು. ಈ ತ್ರಿಪುಟಿ ಏನು ಮಾಡ್ತದೆ ಅಂತ ಕೇಳಿದ್ರೆ, ಆತ್ಮನಲ್ಲಿ ಇದೆ ಏನು ಅಂತ ಕೇಳಿದ್ರೆ ಇಲ್ಲ. ಮತ್ತೆ ಎಲ್ಲಿದೆ? ಜಗತ್ತಿನಲ್ಲೇ ಇದೆ. ಇದು ತ್ರಿಪುಟಿ, ಪ್ರಮಾತೃ ಪ್ರಮಾಣ ಪ್ರಮೇಯ ಅನ್ನೋ ತ್ರಿಪುಟಿ. ತ್ರಿಪುಟಿ ಈ ಮೂರು ಭೇದ, ಇದನ್ನು ನಿವಾರಣೆ ಮಾಡುವುದೇ ಶಾಸ್ತ್ರದ ಕರ್ತವ್ಯ ಅಂತ ಭಗವತ್ಪಾದರು ಒಂದು ಕಡೆ ಬರೀತಾರೆ. ಅದು ಇವತ್ತಿನ ಸೂತ್ರಕ್ಕೂ ಕೂಡ ಭಾಳ ಹೊಂದುಗಡೆ ಆಗುವಂಥದ್ದು ಐತೆ. ಆ ಮಾತು ನೆನಪು ಮಾಡಿದ್ದೇನೆ, ಅದನ್ನ ಕೂಡಿಸ್ಬಿಡೋಣ ಇವತ್ತಿನ ವಿಷಯಕ್ಕೆ. ಈ ಸೂತ್ರ ಅನ್ನೋದಕ್ಕೂ ಹೊಂತದ, ಎಲ್ಲದಕ್ಕೂ ಹೊಂತದ. ಸುಳ್ಳು ಅನ್ನೋದು ನೋಡ್ರಿ. ನಹಿ ಶಾಸ್ತ್ರಂ ಇದಂತಯ ಬ್ರಹ್ಮ ಬೋಧಯತಿ. ಶಾಸ್ತ್ರ ಇದು ಬ್ರಹ್ಮ ಎಂದು ತಿಳಿಸುವುದಿಲ್ಲ. ನಹಿ ಶಾಸ್ತ್ರಂ ಇದಂತಯ ಬ್ರಹ್ಮ ಪ್ರತಿಪಿಪಾದಯಿಷ್ಯತೆ ಅಲ್ಲಿರುವ ವಾಕ್ಯ. ಶಾಸ್ತ್ರವು ಇದು ಬ್ರಹ್ಮ ಎಂದು ಹೇಳುವುದಕ್ಕೆ ಹೊರಟಿಲ್ಲ. ಮತ್ತೇನು ಹೇಳಕ್ಕೆ ಹೊರಟದ ಅಂತ ಕೇಳಿದರೆ ಬರೀತಾರೆ ಅವರ ಮುಂದೆ. ಪ್ರತ್ಯಗಾತ್ಮತ್ವೇನ ಅವಿಷಯತೆಯ. ಆತ್ಮ ಅಖಂಡ ಚೈತನ್ಯ ಎಲ್ಲಕ್ಕೂ ಅಂತರದಲ್ಲಿ ಇದೆ. ಪ್ರತ್ಯಗಾತ್ಮತ್ವೇನ ವಾಗೀಂದ್ರಿಯಕ್ಕೂ ಅಂತರದಲ್ಲಿದೆ. ಆ ಒಳಗಿರುವಂತಹ ಈ ಆತ್ಮತತ್ವವನ್ನು ವಾಕ್ ಅನ್ನುವ ಇಂದ್ರಿಯ ವಿಷಯೀಕರಿಸಲಾರದು. ಪ್ರತ್ಯಗಾತ್ಮತ್ವೇನ ಇಂದ್ರಿಯಕ್ಕೂ ಇಂದ್ರಿಯ ಬರ್ತಾರೆ ಕೇನೋಪನಿಷತ್ನಲ್ಲಿ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಹ ಯದ್ವಾಚೋ ವಾಚಂ ಸೌ ಪ್ರಾಣಸ್ಯ ಪ್ರಾಣ ಬರ್ತಾರೆ ಕೇನೋಪನಿಷತ್ನಲ್ಲಿ. ಇಂದ್ರಿಯಕ್ಕೂ ಇಂದ್ರಿಯ ಆಗಿದ್ದಾನೆ ಅಂದರೆ ಎಲ್ಲ ಇಂದ್ರಿಯಗಳಿಗೆ ಇಂದ್ರಿಯ ಆಗಿದ್ದಾನೆ ಆತ್ಮ. ಆ ಆತ್ಮ ಇಂದ್ರಿಯಕ್ಕೆ ಇಂದ್ರಿಯ ಆಗಿದ್ದಾನೆ ಅನ್ನೋದು ಏನು ಅಭಿಪ್ರಾಯ ಅಂದರೆ, ಆತ್ಮನ ಆಭಾಸವನ್ನು ಪಡೆದುಕೊಂಡು ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನು ಬೆಳಗುತ್ತವೆ ಅಂತ ಮುಖ್ಯವಾದ ಅಭಿಪ್ರಾಯ. ಇನ್ನು ಆತ್ಮ ಎಲ್ಲದರ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಎನ್ನುವ ಇನ್ನೊಂದು ಶ್ರುತಿ ಪ್ರಮಾಣದಂತೆ ಇಂದ್ರಿಯಗಳಿಗೂ ಆತ್ಮ ಆಗಿದ್ದಾನೆ. ಯಾರೋ ಅಖಂಡ ಚೈತನ್ಯ ಸ್ವರೂಪವಾಗಿರೋ ಪರಮಾತ್ಮ. ಆ ಇಂದ್ರಿಯಗಳು ಮುಂದಿನದನ್ನು ಹೇಳ್ಬಹುದಲ್ಲದೆ ತಮಗೆ ಆತ್ಮವಾಗಿರುವ ವಿಷಯವನ್ನು ಹೇಳುವ ಸಾಮರ್ಥ್ಯ ಅವಕ್ಕಿಲ್ಲ. ಯಾಕೆ? ಇವು ಜಡ. ಆಭಾಸ ಅಂತ ಒಂದು ಮಾತು ಹಾಕಿದೆ. ಸೂರ್ಯನ ಆಭಾಸ ಒಂದು ದೊಡ್ಡ ಕನ್ನಡಿಯಲ್ಲಿ ಬಿದ್ದಿದೆ ಅಂತ ಇಟ್ಟುಕೊಳ್ಳೋಣ. ಉದಾಹರಣೆಗೆ 12 ಗಂಟೆ ಸೂರ್ಯ ಒಂದು ದೊಡ್ಡ ಕನ್ನಡಿ ಇಟ್ಟಿದ್ದೇವೆ. ಅವನ ಆಭಾಸ ಈ ಎಲ್ಲಿ ಬಿದ್ದದ? ಕನ್ನಡಿಯಲ್ಲಿ ಪ್ರತಿಬಿಂಬ ಮೂಡೈತೆ. ಅದಕ್ಕೆ ಆಭಾಸ ಅನ್ನೋಣ. ಸೂರ್ಯ ಅಲ್ಲ, ಅದು ಸೂರ್ಯನ ಆಭಾಸ. ಆ ಬೆಳಕು ಸೂರ್ಯನನ್ನು ಬೆಳಗಬಲ್ಲದೆ. ದರ್ಪಣದಲ್ಲಿ ಪ್ರತಿಫಲಿತವಾಗಿರುವ ಸೂರ್ಯನ ಬೆಳಕು ಮುಖ್ಯ ಸೂರ್ಯನನ್ನು ಬೆಳಗಬಲ್ಲುವುದೇ ಅಂದರೆ ಇಲ್ಲ. ಹಾಗೆ ಆತ್ಮನ ಆಭಾಸವನ್ನು ಪಡೆದುಕೊಂಡಿರುವಂತಹ ಮನ, ಬುದ್ಧಿ, ಪಂಚ ಜ್ಞಾನೇಂದ್ರಿಯ ಇವು ಆತ್ಮನನ್ನು ಬೆಳಗಬಲ್ಲವೆ ಅಂದರೆ ಬೆಳಗುವುದಿಲ್ಲ. ಅಂದರೆ ಆತ್ಮನನ್ನು ತಿಳಿಸಿಕೊಡಲಾರವು ಅಂತ ಇದರ ಅಭಿಪ್ರಾಯ. ಅದನ್ನು ಬರೆದ್ರು ಪ್ರತ್ಯಗಾತ್ಮತ್ವೇನ ಅವಿಷಯತೆಯ. ಆತ್ಮ ಇಂದ್ರಿಯಗಳಿಗೂ ಪ್ರತ್ಯಗಾತ್ಮ, ಕೇಳುವವನಿಗೂ ಪ್ರತ್ಯಗಾತ್ಮ, ಇನ್ನು ಹೇಳುವವನಿಗೂ ಪ್ರತ್ಯಗಾತ್ಮ. ಈ ಎಲ್ಲಕ್ಕೂ ಪ್ರತ್ಯೇಗಾತ್ಮನಾಗಿರುವ ಅಂದರೆ ಒಳಗೆ ಇರುವ. ಪ್ರತ್ಯೇಕ ಅಂದ್ರೆ ಒಳಗೆ, ಬೇರೆ ಅಂತ ಅರ್ಥ ಅಲ್ಲ.
ಎಲ್ಲದರ ಒಳಗೆ ಇರುವ ಆತ್ಮತತ್ವವನ್ನು ಹೇಳುವ ತಾಕತ್ತ ಯಾವ ಶಬ್ದಗಳಿಗೂ ಇಲ್ಲ. ಆದುದರಿಂದ ನಹಿ ಇದಂತೆಯ ಬ್ರಹ್ಮ ಪ್ರತಿಪಿಪಾದಯುಷತಿ ಶಾಸ್ತ್ರ ಇದು ಬ್ರಹ್ಮ ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಏನು ಹೇಳಕ್ಕೆ ಹೊಂಟತೆ ಅಂತ ನಾವು ಪೂರ್ವಪಕ್ಷಿ. ಅವಿದ್ಯಾಕಲ್ಪಿತ ವೇದ್ಯ ವೇದಿತೃ ವೇದನಾದಿ ಭೇದಂ ಅಪನಯ. ಅವಿದ್ಯಾಕಲ್ಪಿತ, ಅವಿದ್ಯೆಯಿಂದ ಕಲ್ಪಿತವಾಗಿರುವ ವೇದ್ಯ ಪ್ರಮಾತೃ, ವೇದಿತೃ ಅಂದ್ರೆ ಪರಮಾತೃ, ಆಮೇಲೆ ಪ್ರಮಾಣ, ಆಮೇಲೆ ಪ್ರಮೇಯ. ಪ್ರಮಾತೃ ಪ್ರಮಾಣ ಪ್ರಮೇಯ ತ್ರಿಪುಟಿ. ಈ ತ್ರಿಪುಟಿಯನ್ನು ನೇತಿಗಳೆಯುವುದಕ್ಕೆ ಶಾಸ್ತ್ರವಲ್ಲದೆ ಆತ್ಮನನ್ನು ತಿಳಿಸುವುದಕ್ಕೆ ಶಾಸ್ತ್ರ ಅಲ್ಲ ಅಂತ ಅಲ್ಲಿ ಬರೆದಾರೆ. ತತ್ವ ಸಮನ್ವಯಾತ್ ಅನ್ನುವ 4ನೇ ಬ್ರಹ್ಮಸೂತ್ರ 1ನೇ ಅಧ್ಯಾಯದ್ದು 4ನೇ ಸೂತ್ರ. ಹೆಚ್ಚಿನವರು ಅಲ್ಲಿನಷ್ಟು ವಿವರವಾಗಿ ನೋಡಿಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.